Dream Touch Events and Promotions. ಹಾಯ್ ಮ್ಯಾಮ್. ನೀನು ಹಾಯ್ ಪಕ್ಕಕ್ಕಿಟ್ಟು ಟೈಮ್ ಎಷ್ಟು ಅಂತ ಹೇಳಿ ಇವಾಗ. ಟೈಮು 10:30 ಆಗಿದೆ. ಇಷ್ಟೊತ್ತಿಗೆ ಬರೋದು? ಸಾರಿ ಮ್ಯಾಮ್, ಸ್ವಲ್ಪ ಲೇಟ್ ಆಗಿ. ನಿಮ್ಮ ಆಂಕರ್ ಎಲ್ಲೋದಾ? ಬರ್ತೇನೆ, ಟ್ರಾಫಿಕಲ್ಲಿ ಇದ್ದಾನೆ. ನಾನು ಇಲ್ಲಿಗೆ ಬಂದು ಅರ್ಧ ಗಂಟೆ ಆಯಿತು. ಸಾರಿ ಮ್ಯಾಮ್. ಏನು ಆಟ ಆಡ್ತಾ ಇದ್ದೀರಾ ಇಲ್ಲಿ ಬಂದು ಕಾಯ್ಕೊಂಡಿರ್ಬೇಕು ಅಂತ? ಇಲ್ಲ ನನಗೂ ಅರ್ಧ ಗಂಟೆ ಲೇಟ್ ಆಗಿ ಹೇಳ್ಬೇಕಾಗಿತ್ತು. ಇಲ್ಲ, ಟ್ರಾಫಿಕಲ್ಲಿ ಇದ್ದಾನೆ. ಏನು ಸಾರಿ 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 ಮಾತಿಗೂ ಸಾರಿ ಸಾರಿ ಅಂತ ಹೇಳ್ತಾ ಇದೆಯಾ? ಒಂದು ಕಾಮನ್ ಸೆನ್ಸ್ ಬೇಡವಾ ನಿಮಗೆ? ಮೈಕ್ ಟೆಸ್ಟ್ ಮಾಡ್ತಾರೆ ಮ್ಯಾಮ್, ಅವ್ನು ಬರೋದು. ಏನು ಈ ಮೈಕ್? ಏನು ಒಂದು ಲ್ಯಾಬಲ್ ಮೈಕಿಗೂ ನಿಮಗೆ ಗತಿ ಇಲ್ವಾ? ಡ್ಯಾಮೇಜ್ ಆಗಿದೆ ಮ್ಯಾಮ್. ಏನು ಡ್ಯಾಮೇಜ್ ಆಗಿದೆ? ಒಂದು ಪ್ರೊಡಕ್ಷನ್ ಇಲ್ಲ, ಏನೂ ಇಲ್ಲ ಮ್ಯಾಮ್. ತುಂಬ ಬೆವಿತಾ ಇದ್ದೀರಾ, ಒಂದು ನಿಮಿಷ ಟಚಪ್ ಕರ್ಬಿಡ್ಲಾ? ಟಚಪ್ ಯಾರೋ ಇದ್ದಾರೆ ಇಲ್ಲಿ? ಒಂದೇ ನಿಮಿಷ ಮ್ಯಾಮ್, ನಾನೇ ತೊಗೊಂಬಂದ್ಬಿಡ್ತೀನಿ. ಇವನೇ ಮೇಕಪ್ ಮಾಡ್ತಾನಂತೆ. ಒಂದು ಪ್ರೊಡಕ್ಷನ್ ಇಲ್ಲ, ಮಾತಾಡೋಕ್ಕೆ ಲ್ಯಾಪಲ್ ಇಲ್ಲ, ಪಾರ್ಕಲ್ಲಿ ಬೇರೆ ಶೂಟ್ ಮಾಡ್ತಾ ಇದ್ದಾರೆ. ಇವ್ರು ಏನು ಶೂಟ್ ಮಾಡ್ತಾರೋ ಪಾ, ಎಷ್ಟೊತ್ತಿಗೆ ಬರ್ತಾರೋ ಏನೋ, ಅದು ಕಾದು ಸಾಯ್ಬೇಕು. ಎಷ್ಟೊತ್ತಿಗೆ ಬರ್ತಾನೋ ಏನೋ. ಹಾಯ್, ಹೌ ಯು? ಓ, ನೀನೇನಾ ಆ್ಯಂಕರು? ಹೌದು, ಯಾಕೆ ಹೇಳಿಲ್ವಾ ನಾ ಏನು? ಅವನೆಲ್ಲ ಹೇಳ್ತಾನೆ ಮೇಕಪ್ ಟಚಪ್ ಮಾಡ್ತೀನಿ ಅಂತ ಹೋಗ್ತಾ ಇದ್ದಾನೆ. ಮಾಡಿರೋದು ಒಂದೆರಡು ಇಂಟರ್ವ್ಯೂ. ಚಾಕ್ಲೇಟ್ ಬೇಜಾರಾಗಬೇಡಿ, ಚಾಕ್ಲೇಟ್ ಕೊಡಿ. ಚಾಕ್ಲೇಟ್ ಏನಕ್ಕೋ ಇವಾಗ? ಇಲ್ಲ, ಹುಡುಗಿರು ನೋಡಿದ್ರೆ ಚಾಕ್ಲೇಟ್ ಕೊಡೋ ಅಭ್ಯಾಸ ನನಗೆ. ಬಂದಿರೋದೇ ಲೇಟು, ಅದರಲ್ಲಿ ಬೇರೆ ಈ ಥರ ಚಾಕ್ಲೇಟ್ ಕೊಡ್ತೀಯಾ? ಏನು ಲೇಟು, ಎಲ್ರದ್ದು ಆಗುತ್ತೆ ಅಲ್ವಾ? ತಗೊಳ್ಳಿ, ಪರವಾಗಿಲ್ಲ. ಸ್ವಲ್ಪ ದೂರ ಕೂತ್ಕೋ. ಅಯ್ಯೋ ಇರಲಿ, ತಗೊಳ್ಳಿ. ಮತ್ತೆ ಹೇಗಿದ್ದೀರಾ? ನಾನೇನು ಚೆನ್ನಾಗಿದ್ದೀನಿ. ಓಕೆ, ಇಂಟರ್ವ್ಯೂ ಸ್ಟಾರ್ಟ್ ಮಾಡ್ಬಿಡೋಣ, ಆಮೇಲೆ ನಾವು ಮಾತಾಡುವ, ಓಕೆನಾ? ಫಸ್ಟ್ ಆಫ್ ಆಲ್ ನಾನು ಹೇಳೋದನ್ನ ಕೇಳು. ಮಾಡಿರೋದು 2 ಇಂಟರ್ವ್ಯೂ, ಅದನ್ನು ಜನ ಇನ್ನು ಕರೆಕ್ಟಾಗಿ ನೋಡಿಲ್ಲ. ಅದರಲ್ಲಿ ಇಷ್ಟೊಂದು ಬಿಲ್ಡಪ್ ಬೇಕಾ ನಿಮಗೆ? ನಾನು 2 ಮೂವಿ ಮಾಡಿದ್ದೀನಿ. ಕರ್ವ ಸೂಪರ್ ಹಿಟ್ ಆಗಿದೆ, ಕಥಾ ವಿಚಿತ್ರ ಜನ ಇನ್ನೂ ತಗೊಂತಾ ಇದ್ದಾರೆ. ನಿಮ್ಮ ಕೈಯಲ್ಲಿ ಭಾರ ಇರಬಾರ್ದು ಬಿಡಿ. ಹಾಯ್ ಸರ್, ನೀವೇನಿಲ್ಲೇ? ಬನ್ನಿ ಸರ್, ಬನ್ನಿ ಬನ್ನಿ ಬನ್ನಿ. ಕಥಾ ವಿಚಿತ್ರ ಸಿನಿಮಾ ಇಂಟರ್ವ್ಯೂ ತಾನೇ ಕರೆಯೋದು? ಹೌದೇನಪ್ಪ? ಹೌದು. ಹೌದಂತೆ ಸರ್. ಇಲ್ಲ ನನಗೆ ಸರ್ ಏನು ಸರಿ ಇಲ್ಲ ಕಣೋ. ಪಾರ್ಕಲ್ಲಿ ಶೂಟ್ ಮಾಡ್ತಾ ಇದ್ದಾರೆ, ಅದ್ರ ಮೇಲೆ ಬಂದ್ಬಿಟ್ಟು ಚಾಕ್ಲೇಟ್ ಕೊಡ್ತಾ ಇದ್ದಾರೆ. ಸರ್ ಬನ್ನಿ ಸರ್, ಬನ್ನಿ ಸರ್. ಏನ್ರಿ ಇಂಟರ್ವ್ಯೂ ಎಲ್ಲ ಅಟ್ಲೀಸ್ಟ್ ಬಿಡ್ತೀರಾ ಹುಡುಗಿರ್ನ ಅನ್ಕೊಂಡ್ರೆ? ಅಟ್ಲೀಸ್ಟ್ ಅಯ್ಯ, ಏನು ಮಾಡೋಣ ಬಿಡಿ ಸರ್. ಚಾಕ್ಲೇಟ್ ತಗೊಂಬಂದಿರ. ಲೇಟ್ ಆಯ್ತಲ್ವಾ ಸರ್, ಹಾಗಾಗಿ ಒಂಚೂರು. ಓಕೆ ಫೈನ್. ಇವಾಗ ಕಥಾ ವಿಚಿತ್ರದ ನಾಯಕಿ ಇಲ್ಲಿ ಕುತ್ಕೊಂಡಿದ್ದಾರೆ. ಸೊ ಇವ್ರನ್ನ ಮಾತಾಡ್ಸುವ. ಸೊ ಕಥಾ ವಿಚಿತ್ರದ ಬಗ್ಗೆ ಒಂದಿಷ್ಟು ಮಾಹಿತಿನ ತಿಳಿಸ್ಕೊಡುವ ಅಂತ ಈಗ ನಾನು ಬಂದಿದ್ದೀನಿ. ಸೊ ಏನೇ ನಿಮ್ಮ ನೆಚ್ಚಿನ ಸಿನಿ ಹೈದ ಕ್ಯಾಮ್ರಾ ರೋಲ್ ಆಗ್ತಾ ಇದ್ದೇನಪ್ಪ? ಆಗ್ತಾ ಇದೆ ಸರ್, ಆಗ್ತಾ ಇದೆ. ಬಂದಿದ್ದೆಲ್ಲ ಎಲ್ಲ ರೆಕಾರ್ಡ್ ಈಗ? ಹ್ಞೂ ಸರ್. ಇಲ್ಲ ಸರ್, ಕಟ್ ಮಾಡಿ ಎಡಿಟಲ್ಲಿ ಕಟ್ ಮಾಡಿದ್ರೆ ಆಯ್ತಮ್ಮ ಸರ್, ಅವೆಲ್ಲ ಕಟ್ ಮಾಡ್ಬಿಡೋಣ ಸರ್, ಓಕೆನಾ? ಸೊ ಇವಾಗ ಇಲ್ಲ ಸರ್, ಕರೆಕ್ಟಾಗಿ ಮಾಡ್ತಿಲ್ಲ ಕಣೋ. ಬಂದಿದೆ ಇವಾಗ ಓಕೆ. ಸೊ ಸಿನಿ ಹೈದದ ಈ ಒಂದು ಕಾರ್ಯಕ್ರಮಕ್ಕೆ, ಟ್ರಾಲ್ ಹೈದ ಸಿನಿ ಹೈದದ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡಿ, ನಮ್ಮ ಡೈರೆಕ್ಟ್ರು ಯಾವುದು ಕೇಳಬೇಕು ಅನ್ನೋದು ಹೇಳ್ಕೊಟ್ಟಿಲ್ಲ ಸರ್. ಮತ್ತೆ ಕಥಾ ವಿಚಿತ್ರ ಫಿಲಮ್ ಸೂಪರ್ ಹಿಟ್ ಆಗಿದೆ, ಟ್ರೈಲರ್ ನೋಡಿದೆ, ಹಾರರ್ ರೀತಿಯಲ್ಲೆಲ್ಲ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ಒಂದು ನಿಮಿಷ ಮೈಕ್ ಇಟ್ಕೊಳ್ಳಿ. ಕಥಾ ವಿಚಿತ್ರ ಸಿನಿಮಾ ಒಂದು ಅದ್ಭುತವಾಗಿ ಬಂದಿರೋ ಸಿನಿಮಾ ಅದು. ಆ ಸಿನಿಮಾದ ಬಗ್ಗೆ ಒಂದೆರಡು ವಿಷಯಗಳನ್ನ ಹೇಳಬೇಕು. ಒಟ್ಟು ನಾನ್ಸೆನ್ಸ್ ಏನು ಮಾಡ್ತಿದ್ದೀರಾ ಸರ್ ನೀವು? ಸರ್ ನೀವು ಮಾತಾಡಿ ಸರ್. ಇಲ್ಲ ಸರ್ ಸರ್ ಮಾತಾಡಿ ಸರ್. ಇವಾಗ ಕಥಾ ವಿಚಿತ್ರ ಏನಾದ್ರು ಪ್ಲಾನ್ ಮಾಡ್ಕೊಂಡ್ ಬಂದಿದ್ದೀರಾ ನಮ್ಮ? ಇಲ್ಲ ಸರ್, ಇವಾಗ ಕಥಾ ವಿಚಿತ್ರ ನಾನು ನಿನ್ಗೇನಾದ್ರು ಹೇಳಿದಾರ? ಸರ್ ಇವಾಗ ಅದನ್ನ ಬಿಡಿ ಸರ್. ಇವಾಗ ಕಥಾ ವಿಚಿತ್ರ ಅಲ್ಲ ಸರ್, ನಾನು ಸೀರಿಯಸ್ ಆಗಿ ಸಿನಿಮಾ ಬಗ್ಗೆ ಮತ್ತೆ ನೀವು ಆಯ್ತು ಸರ್ ಇವಾಗ ನೀವು ಈ ಕಡೆ ಕೂತ್ಕೊಳ್ಳಿ, ಬೆಟರ್ ಅಂತ ಸರ್. ಇಲ್ಲ ಸರ್, ಇವಾಗ ನೋಡಿ ಹೆಂಗಿದೆ ಗೊತ್ತಾ, ಒಂದು ಹುಡುಗಿ ಇಲ್ಲಿ ಕುಂತಾಗ ಹುಡುಗಿ ಪಕ್ಕ ಆಂಕರ್ ಕೂತ್ಕೊಂಡ್ರೆ ಚೆನ್ನಾಗಿದೆ ಸರ್. ಏನಕ್ಕೆ ಅಂದ್ರೆ ಸರಿ, ನಾನು ಈಗ ಏನು ಒಪ್ಕೋತಿದ್ದೀನಪ್ಪ ಅಂದ್ರೆ ಹೀರೋ ಹೀರೋಯಿನ್ ಮಧ್ಯೆ ನೀವು ಕೂತ್ಕೊಂಡು ಕ್ವೆಶ್ಚನ್ ಕೇಳಿದ್ರೆ ಚೆನ್ನಾಗಿರುತ್ತೆ. ಕಾರಣ ಒಪ್ಕೋತಿದ್ದೀನಿ. ನೀವೇನಾದ್ರು ಪ್ಲಾನ್ ಏನ್ ಮಾಡಿದ್ರೆ ಮಾತ್ರ ಮೊದಲೇ ಹೇಳಿ, ನನ್ಗೇನು ಇದ್ರ ಬಗ್ಗೆ ಗೊತ್ತಿಲ್ಲ. ಅರೆ ಇದು ಚಾಕ್ಲೇಟ್ ಕೊಟ್ಟಿದ್ದೀರಾ ನೀವು? ಸರ್ ಮಾತಾಡಿ ಸರ್. ಕಥಾ ವಿಚಿತ್ರ ಸರ್, ರೆಕಾರ್ಡ್ ಆಗ್ತಿದೆ ಸರ್. ಕಥಾ ವಿಚಿತ್ರ ಹೇಳಿ ಸರ್ ನೀವು. ಕಥಾ ವಿಚಿತ್ರ ಸಿನಿಮಾದಲ್ಲಿ ನಮ್ಮ ಅನು ಅವರು ಹೀರೋನ ಆ್ಯಕ್ಟ್ ಮಾಡಿದ್ದಾರೆ. ನನ್ನ ಮೊದಲನೇ ಸಿನಿಮಾ ಇದು. ಇದಕ್ಕಿಂತ ಮೊದಲು ನಾನು ಸೀರಿಯಲ್ನ ಮಾಡಿದ್ದೆ. ರೀ, ನಾನು ಸತ್ಯವಾಗ್ಲೂ ಹೇಳ್ತೀನಿ, ನಾನು ಲೈವ್ ಹೋಗ್ಬಿಟ್ಟು ಸರಿಯಾಗಿ ನೀವು ಪ್ಲಾನ್ ಮಾಡಿದ್ದೀರಾ ನನಗೆ ಅನ್ಸುತ್ತೆ. ಅವ್ನು ನಿನಗೆ ಏನು ಹೇಳಿದಾರಾ? ಸರ್ ಏನು ಪ್ಲಾನ್ ಮಾಡಿಲ್ಲ. ನಾನು ಲೇಟಾಗಿ ಬರೋದಲ್ಲಮ್ಮ, ಇವ್ರು ಬರೋದು ಗೊತ್ತಲ್ಲ ನನಗೆ. ಅರ್ಧ ಗಂಟೆ ಮುಂಚೆ ಬರಕ್ಕೆ ಹೇಳಿದ್ರು. ಗೊತ್ತಿದೆ ಕನ್ನಡ ಇಂಡಿಯನ್ ಟೈಮ್. ಅವ್ನು ಯಾವನೊಬ್ಬ ಬಂದ ಫೌಂಡರ್ ಅಂತೆ, ಫೌಂಡರು. ಒಂದು ಪ್ರೊಡಕ್ಷನ್ ಇಲ್ಲ, ಒಂದು ಏನಿಲ್ಲ, ಪಾರ್ಕಲ್ಲಿ ಶೂಟ್ ಮಾಡ್ತಿದ್ದಾನೆ. ಇವ್ರು ಏನ್ ಮಾಡ್ತಿದಾರೆ ಇವರು? ಸರ್ ನೀವು ಬೈತಾ ಇದ್ರೆ ಬೈಸ್ಕೊಂತಿದ್ದೀನಿ ಸರ್.
ನೀವು ಬೈಸ್ಕೊಳಂಗ್ ಕಾಣ್ತೀರೇನ್ರಿ ನೀವು ಸರ್ ಮತ್ತೆ ಸರ್ ಇವಾಗ ಕಥಾವಿಚಿತ್ರ ಇವಾಗ ಆಲ್ಮೋಸ್ಟ್ ಆಲ್ ಸುಮಾರು ಒಂದು 70-80 ಥಿಯೇಟರ್ ರಿಲೀಸ್ ಆಗ್ತಿದೆ ಅಲ್ವಾ ಸರ್ ಇವಾಗ ಬರೋ ವಾರದಲ್ಲಿ. ಸೊ ಜನ ಟ್ರೈಲರ್ ನೋಡ್ತಿದ್ದಂಗೆ ಇದೊಂದು ಹಾರರ್ ಫಿಲಮ್ ಅಂತ ಹೇಳಿ ಜನರ ಮನಸ್ಸಲ್ಲಿ ಬರ್ತಿದೆ ಸರ್. ಇದು ಆಕ್ಚುಲಿ ಇದು ಹಾರರ್ ಫಿಲಮ್ ಇಲ್ಲ, ಇದ್ರ ಬಗ್ಗೆ ನಾನು ಮಾತಾಡಬೇಕು. ಕಥಾವಿಚಿತ್ರ ಒಂದು ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ. ಒಂದು ಸ್ಟೋರಿಲಿ ಇನ್ವಾಲ್ವ್ ಆಗೋದೇನಪ್ಪ ಅಂದ್ರೆ ಒಂದು ಕ್ರೈಮ್ ಇನ್ವಾಲ್ವ್ ಆಗುತ್ತೆ. ಅದಾದ ನಂತರ ಯಾವುದೇ ರೀತಿ ಹಾರರ್ ಇಲ್ಲ, ಎಲ್ಲರೂ ನೋಡುವಂಥ ಸಿನಿಮಾ ಇದು. ನೀನು ಸೀರಿಯಸ್? ಐ ಆಮ್ ಸೀರಿಯಸ್. ಹಿ ವಾಸ್ ಆಸ್ಕಿಂಗ್ ಮೀ ಅಬೌಟ್ ಮೈ ನೆಕ್ಸ್ಟ್ ಮೂವಿ. ಸರ್ ಮತ್ತೆ ಕಥಾವಿಚಿತ್ರ ಸರ್, ಕಥಾವಿಚಿತ್ರ ಸರ್, ಕಥಾವಿಚಿತ್ರ. ದಿಸ್ ಗೈ ಇಸ್ ಲೈಕ್ ಸೀರಿಯಸ್ಲಿ ನನಗೆ ಸರ್ ಕಥಾವಿಚಿತ್ರ ಸರ್. ನೀವು ಮಾತಾಡಿ ಸರ್. ನೀವೆಲ್ಲ ರೋಲ್ ಮಾಡ್ಕೊಂಡು ಏನಾದ್ರು ಕತೆ ಮಾಡ್ತೀರಾ? ಇಲ್ಲ ನೀವು ಅದನ್ನೆಲ್ಲ ಎಡಿಟ್ ಮಾಡಿದ್ರೆ ಆಯ್ತಮ್ಮ ಸರ್. ನೀವು ಕಥಾವಿಚಿತ್ರ ಬಗ್ಗೆ ಮಾತಾಡಿ ಸರ್. ಕಥಾವಿಚಿತ್ರ ಸರ್. ಕಥಾವಿಚಿತ್ರದ ಡೈರೆಕ್ಟರ್ ಅನೂಪ್ ಆಂಥನಿ ಅಂತ. ಈ ಸಿನಿಮಾದ ಪ್ರೊಡಕ್ಷನ್ ಬಂದು KV ಸುಧಾಕರ್ ಅವರು ಎಲ್ಲ ರೀತಿಯೂ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಅನೂಪ್ ಆಂಥನಿ ಅವರು ಈ ಡೈರೆಕ್ಷನ್ ಮಾಡುವಾಗ ನನಗೆ ಒಂದೆರಡು ಸೀನ್ಗಳು ಚೆನ್ನಾಗಿ ನೆನಪಿದೆ ಇವಾಗ್ಲೂ. ಯಾವನ್ರಿ ಇಂಟರ್ವ್ಯೂ ಹಿಂಗ್ ಮಾಡ್ತಾರೆ? ನೀವೇ ಹೇಳ್ರಿ, ಈ ತರ ಇಂಟರ್ವ್ಯೂ ಮಾಡ್ತಾರೇನ್ರಿ ಯಾರಾದ್ರೂ? ಮಧ್ಯದಲ್ಲಿ ಕೂತೀರಾ ಅನ್ನೋದ್ರ ನೀವು ಹುಡುಗಿ ಹತ್ರ ಮಾತಾಡ್ಕೊಂಡು ಏನ್ ತಮಾಷೆ ಹೇಳ್ತೀನಿ? ನಮ್ಗೆಲ್ಲ ವ್ಯಾಲ್ಯೂನೇ ಇಲ್ವಾ? ಏನ್ ಮಾಡ್ಲಿ ಸರ್, ನನ್ಗೆ ಯಾರು ಲವರ್ ಇಲ್ಲ ಅಂತೇಳಿ ಬಂದೆ ಸರ್. ಬನ್ನಿ ಇವಾಗ ಸರ್ ಸೀರಿಯಸ್ ಆಗಿ ಚಾಕ್ಲೇಟ್ ತಂದಿದ್ದೀರಾ ಅಂದ್ರೆ ಐ ಆಮ್ ವೆರಿ ಸೀರಿಯಸ್. ಸರ್ ಕೂತ್ಕೊಳ್ಳಿ ಸರ್. ಇವಾಗ ಕಥಾವಿಚಿತ್ರ ಸರ್ ಫುಲ್ ಸೀರಿಯಸ್ ಸರ್. ಕಥಾವಿಚಿತ್ರದ ಬಗ್ಗೆನೇ ಮಾತಾಡೋಣ ಸರ್. ಸರ್ ನೋಡಿ ಸರ್, ಸ್ಟಿಕ್ಟ್ ಅವ್ರ ಕಡೆ ನೋಡೋದಲ್ಲ, ನಿಮ್ ಕಡೆನೇ ತಿರುಗಿರ್ತೀನಿ ಸರ್. ಕಥಾವಿಚಿತ್ರ ಇವಾಗ 70 ಥಿಯೇಟರ್ಗೆ ರಿಲೀಸ್ ಆಗ್ತಿದೆ ಅಲ್ವಾ? ಸೊ 70 ಕೇಳ್ತಿದ್ದೀರಾ ನೀವು? ಹುಡುಗಿ ಹತ್ರ ಮಾತ್ರ ಬೇರೆ ಮಾತಾಡ್ತೀರಾ? ಓಕೆ ಸರ್, ಬೇರೆ ಕೇಳ್ತೀನಿ ಸರ್. ಈ ಚಿತ್ರ ಇದು ನಿಮ್ದು ಮೊದಲನೇ ಚಿತ್ರ, ಹೀರೋ ಆಗಿ ಮಾಡ್ತಾ ಇದ್ದೀರಾ. ಸೊ ಹೇಗೆ ಅನಿಸ್ತಾ ಇದೆ ಸರ್ ಬಿಗ್ ಸ್ಕ್ರೀನ್ ಮೇಲೆ ಹೀರೋ ಆಗೋದು ಅಂದ್ರೆ ಒಂಥರ ಅಲ್ವಾ ಸರ್? ನನ್ನ ಸಿನಿಮಾ ನಾನು ತುಂಬಾ ಸರಿ ನೋಡಿದ್ದೇನೆ ಬಿಕಾಸ್ ನಂಗೆ ಅದೊಂದು ಖುಷಿ ಕೊಡುತ್ತೆ. ಈಗ ಮೊದಲನೇ ಸಿನಿಮಾ ಮಾಡ್ತಿದ್ದೀವಿ ಅಂದಾಗ ಆ ಖುಷಿ ನಮಗೆ ಆಬ್ವಿಯಸ್ಲಿ ಎಲ್ಲರೂ ಸಿನಿಮಾ ಮಾಡಬೇಕು ಅನ್ನೋದೊಂದು ಗೋಲ್ ಇದ್ದೇ ಇರುತ್ತೆ. ಸೊ ಸರ್ ಬಿಗ್ ಸ್ಕ್ರೀನ್ ಮೇಲೆ ಒಬ್ಬ ನಟ ಆಗಬೇಕು ಅಂದ್ರೆ ತುಂಬಾ ಕಷ್ಟ ಪಡ್ಬೇಕು ಸರ್ ಅಲ್ವಾ ಸರ್? ನನ್ಗೆ ಅನಿಸ್ತಿದೆ, ನನ್ನ ಸತ್ಯ ಹೇಳ್ತೀನಿ ಸರ್, ನನಗೆ ಅನ್ನಿಸ್ತಿದೆ ನೀವು ಬೇಕು ಅಂತ ಮಾಡ್ತಾ ಇದ್ದೀರಾ ಸರ್. ಇಲ್ಲ ಸರ್, ಸರ್ ನನ್ಗೆ ಗೊತ್ತು ಸರ್ ನೀವು ಬೇಕು ಅಂತ ಮಾಡ್ತಾ ಇದ್ದೀರಾ. ಇಲ್ಲ ಸರ್, ಅರ್ಥ ಮಾಡ್ಕೊಳ್ಳಿ ಸರ್. ಯಾರು ಇದು ಸರ್? ನನ್ನ ತಾನೇ ಹೇಳ್ತೀನಿ, ನಾನು ಮೊದಲೇ ಕೆಟ್ಟ ಕೋಪ ಮನುಷ್ಯ. ನೋಡಿ ನನ್ನ ಮೊಬೈಲ್ ನೋಡಿ, ಕೆಟ್ಟು ಕೋಪದ ಮನುಷ್ಯ ನಾನು. ನನ್ನ ಸಿನಿಮಾ ಬಗ್ಗೆ ಯಾರೋ ಮಾತ್ರ ಹೊಡೆದಾಕಿದ್ದೀನಿ, ಏನೋ ಹೇಳ್ತೀನಿ ಸರ್. ಇವಾಗ ಸರ್ ಫಸ್ಟ್ ಫಿಲಮ್ ಹೀರೋ ಆಗಿ ಇಂಟ್ರೊಡ್ಯೂಸ್ ಆಗ್ತಿದ್ದೀರಾ ಸರ್. ಅದ್ರ ಬಾಡಿ ಗಿಡಿ ಬೇರೆ ಇದೆ ಸರ್. ಇದ್ರಲ್ಲಿ ಆಕ್ಷನ್ ಏನಾದ್ರು ಇದೆಯಾ ಸರ್? ಆಕ್ಷನ್ ಸೀಕ್ವೆನ್ಸಸ್ ಇಲ್ಲ. ಈ ಸಿನಿಮಾ ಆಕ್ಷನ್ ಓರಿಯೆಂಟೆಡ್ ಸಿನಿಮಾ ಅಲ್ಲ, ಬಿಕಾಸ್ ಅದಕ್ಕೆ ಆಕ್ಷನ್ ಬೇಕಾಗೋಂಥ ಯಾವುದೇ ಸಿಚುವೇಶನ್ ಸೀಕ್ವೆನ್ಸ್ ಯಾವುದೂ ಬಂದಿಲ್ಲ. ಸೊ ಈ ಸಿನಿಮಾನ ನೀವು ನೋಡ್ತಾ ಇದ್ರೆ ನಿಮ್ಗೆ ಅನ್ಸುತ್ತೆ ಇದೊಂದು. ಸರ್ ಕೊಡಿ ಸರ್, ಸಾಕು, ಇವ್ರ ಹತ್ರ ಮಾತಾಡ್ತೀನಿ. ಮತ್ತೆ ಸೊ ಏನು ಮತ್ತೆ ಕಥಾವಿಚಿತ್ರದಲ್ಲೇ ಆಕ್ಟ್ ಮಾಡಿದ್ದೀರಾ. ಸೊ ರೆಡಿ ಟು ರಿಲೀಸ್. ಸೊ ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಅನಿಸ್ತಾ ಇದೆ. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ, ಜನ ತಗೊಂತಾ ಇದ್ದಾರೆ ಅದನ್ನ. ಸರ್ ಮಾತಾಡ್ದಿಲ್ಲ ಸರ್, ಇಷ್ಟೊಂದು ಬಂದಿದ್ದೀನಿ ಸರ್, ನಾನು ಶೆಡ್ಯೂಲ್ ಬಿಟ್ಕೊಂಡು ಬಂದಿದ್ದೀನಿ ಸರ್. ಮಾತಾಡ್ದಿಲ್ಲ ಸರ್, ಮಾತಾಡಿ ಸರ್. ನನ್ನ ಸರ್ ಹುಡುಗಿ ಸರ್, ಸುತ್ತಮುತ್ತ ಜನ ಇದ್ದಾರೆ, ಮರ್ಯಾದೆ ತೆಗಿಬೇಡಿ ಸರ್. ಇಲ್ಲ ಸರ್, ಸರ್ ಹೆಣ್ಮಗಳು ಸರ್, ಹೆಣ್ಮಗಳು ನನಗೇನ್ ಗೊತ್ತು, ಮಾತಾಡಿಸ್ತಾ ಇದ್ದಾರೆ, ಮಾತಾಡಿದೆ ನೋಡಿ. ಹಿಂಗ್ ನೋಡ್ತೀರ ನೋಡಿ ಅವರು. ಸರ್ ಅಂತ ಇದ್ದೀನಿ, ಸ್ವಲ್ಪ ದೂರ ನೀವೇ ಗರ್ಲ್ಫ್ರೆಂಡ್ ಇಲ್ಲ ಅಂದ್ರೆ ನೀವು ಬೇರೆ ಕಡೆ ಹುಡ್ಕೊಳ್ಳಿ ಗರ್ಲ್ಫ್ರೆಂಡ್. ಇವ್ರು ನಮ್ಮ ಸಿನಿಮಾ ಹೀರೋಯಿನ್ ಅನು, ಅವ್ರು ಆಗ್ಲೇ ಕರ್ವಾ ಸಿನಿಮಾ ಮಾಡಿದ್ದಾರೆ, ಕಥಾವಿಚಿತ್ರ ಸಿನಿಮಾ ಮಾಡಿದ್ದಾರೆ. 2 ಸಿನಿಮಾನು ಚೆನ್ನಾಗಿ ಹೋಗಿದೆ. ನೀವು ಇವ್ರಿಗೆಲ್ಲ ಕಾಳ್ ಹಾಕೋದು, ಇವ್ರ ಅಸಿಸ್ಟೆಂಟ್ ಇರ್ತಾರಲ್ಲ ಅವ್ರಿಗೆ ಸರ್. ಒಂದು ಸರ್ ಅಲ್ಲ, ಈಗ ಏನ್ ಗೊತ್ತಾ, ಹೀರೋಗಳಂತ ಏನಕ್ಕೆ ಸರ್? ಮತ್ತೆ ನಾವು ಅಲ್ಲ ಸರ್, ಏನ್ ಗೊತ್ತಾ ಸರ್, ಇವಾಗ ನಮ್ಮ ಇಂಡಸ್ಟ್ರಿಲಿ ಹೀರೋಯಿನ್, ಕನ್ನಡದ ಹೀರೋಯಿನ್ಗಳು ತುಂಬಾ ಕಡಿಮೆ ಇದ್ದಾರೆ. ಸೊ ಹೀರೋಗಳು ಸರ್, ನಿಮ್ಮನ್ನ ಬೆಳೆಸ್ತೀವಿ ಸರ್, ನಾವು ನಿಮ್ ಜೊತೆ ನಾವ್ ಇರ್ತೀವಿ ಸರ್. ಸೂಪರ್ ಆಗಿ ನಾವು ಸರ್ ನಿಮ್ಮನ್ನ ಸರ್ ನಿಮ್ಮನ್ನ ಈ ಲೆವೆಲ್ಗೆ ತರ್ತೀನಿ ಸರ್. ನಾನು ಇಲ್ಲ ಅಂತ ಹೇಳಲ್ಲ, ಬಟ್ ಸರ್ ಪಾಪ ಹೀರೋಯಿನ್ ಕನ್ನಡದ ಹುಡುಗಿ ಅಯ್ಯೋ ನಾನು ಬಂದು 45 ಮಿನಿಟ್ಸ್ ಆಗಕಾಯ್ತು. ಇವಾಗ ನಾನ್ ಬಂದು ಇವ್ರು ಬಂದು ಒಂದು 10 ಮಿನಿಟ್ಸ್ ಆಯ್ತು ಸರ್. ಇವಾಗ ಕಥಾವಿಚಿತ್ರ ಮಲ್ಟಿಪ್ಲೆಕ್ಸ್ ನಲ್ಲಿ ಎಷ್ಟು ಥಿಯೇಟರ್ ರಿಲೀಸ್ ಆಗ್ತಿದೆ ಸರ್? ನಿಮಗೆ ಗೊತ್ತಲ್ರಿ 70 ಅಂತೀರ, ನಮ್ಮ ಹತ್ರನೇ ಬಂದು ಕೇಳ್ತಾರ ಕಣಪ್ಪ. ಏನೋ ಸರ್, ನನಗೆ ಬೇಕು ಅಂತ ಅರ್ಧ ಗಂಟೆ ಲೇಟ್ ಆಗಿ ಬರಕ್ ಹೇಳಿದ್ದೆ. ಲೇಟ್ ಆಗಿ ಸರಿ, ಬಟ್ ಇವ್ರು ಏನೋ ಪ್ಲಾನ್ ಮಾಡ್ಕೊಂಡು ನೋಡಿ ಯಾವ ಜಾಗದಲ್ಲಿ ಶೂಟ್ ಮಾಡ್ತಾ ಇದ್ದಾರೆ ಅಂತ ನೋಡಿ. ಲೊಕೇಶನ್ ಸರ್. ಸರ್ ಮತ್ತೆ ಅಲ್ಲ ಚಾನಲ್ ಒಂದ್ ನಿಮಿಷ ಸರ್, ನೀವು ಮಾತಾಡ್ಬೇಡಿ ಸರ್, ನಿಮ್ಗೆ ಕೆಟ್ಟು ಕೋಪ ಬರ್ತಿದೆ. ನೀವು 2 ಮಿಲಿಯನ್ ಕಿಂತ ಜಾಸ್ತಿ ರೀಚ್ ಆಗಿದ್ದೀರಾ ನೀವಲ್ವಾ? ಇಡೀ ಕರ್ನಾಟಕದಲ್ಲಿ ಎಲ್ಲರೂ ನೋಡ್ತಿದ್ದಾರೆ ನಿಮ್ಮ ಚಾನಲ್ನ. ಮರ್ಯಾದೆ ಬೇಡವಾ ಸರ್ ನಿಮಗೆ? ಅವನೊಬ್ಬ ಫೌಂಡರ್ ಅಪ್ಪ, ಅವನು ಎಲ್ಲೋದ ನಯನ್ ಅಂತ. ನಯನ್ ನನಗೊಂದು ಕಾಲ್ ಮಾಡ್ತಾನೆ, ಕಾಲ್ ಮಾಡ್ಬಿಟ್ಟು 5 ನಿಮಿಷದಲ್ಲಿ ಇರ್ತೀನಿ, 5 ನಿಮಿಷದಲ್ಲಿ ಇರ್ತೀನಿ. ಬಂದಿದ್ದೆ 20 ನಿಮಿಷ ಲೇಟ್. ಅವ್ರು ಬಂದೋದ್ರ ಈಗ ಇಲ್ಲಿ? ಅವ್ರು ಬಂದೋದ್ರ ಮೇಕಪ್ ಟಚ್ ಅಪ್ ತರ್ತೀನಿ ಅಂತ ಹೋದಪ್ಪ, ಕಾಣ್ತಾ ಇಲ್ಲ, ಪತ್ತೆನೇ ಇಲ್ಲ. ರೋಲ್ ಮಾಡ್ತಾ ಇದಾರ ಲ್ಯಾಪಲ್ ಮೈಕು. ಸರ್ ರೋಲ್ ಆಗ್ತಿಲ್ಲ ಸರ್, ಕಟ್ ಆಗಿದೆ ಸರ್. ಇವಾಗ ಫಿಲಂ ಬಗ್ಗೆ ಮಾತಾಡುವ.
ಏನಕ್ಕೆ ಅವ್ನು ಮಾತಾಡ್ಸಿದ್ದು ಅಂದರೆ ಸರ್ ನಾವು ಕನ್ನಡದ ಹುಡುಗಿರನ್ನ ಬೆಳೆಸ್ಬೇಕು. ಮೇಡಮ್ ನೀವು ಕರ್ನಾಟಕದವ್ರಲ್ವಾ? ಮಾಡಿ ಸರ್, ಇಲ್ಲ ನೀವು ಪ್ಲೀಸ್ ಕಟ್ ಮಾಡಿಬಿಡಿ. ನಮ್ಗೆ ಇಂಟರ್ವ್ಯೂ ಅವಶ್ಯಕತೆ ಇಲ್ಲ, ದೇವ್ರನ್ನ ಹೇಳ್ತೀನಿ. ನೀವು ಈಗ ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಂಡು ಮಾಡಿದ್ರೆ ನೀವೇನೋ ಬೇರೆ ಪ್ಲಾನ್ ಮಾಡ್ಕೊಂಬಂದು ಈ ಜೋಕ್ ಗೀಗ್ ಮಾಡ್ಬೋದು. ನಾನು ಸೀರಿಯಸ್ ಆಗಿದ್ದೀನಿ, ವೆರಿ ಸೀರಿಯಸ್. ಸರ್ ಜೋಕ್ ಏನಕ್ಕೆ ಮಾಡಲಿ ಸರ್? ಭಯ ನೀವು ಗೊತ್ತಿಲ್ಲ, ಮಂಡ್ಯದಲ್ಲಿ ಶೂಟ್ ಇತ್ತು ನನಗೆ. ನಾನು ಬೇರೆ ಓಕೆ ಮಾ ಡೈರೆಕ್ಟರ್ ರೆಕಾರ್ಡ್ ಮಾಡಮ್ಮ. ಇವಾಗ ಇಷ್ಟೊತ್ತಂಗ ಮಾಡಿದ್ದನ್ನೆಲ್ಲ ಕಟ್ ಮಾಡಿ ಇವಾಗ ಸೀರಿಯಸ್ ಆಗಿ ನಾನು ರೆಕಾರ್ಡ್ ಮಾಡ್ತಿದ್ದೀನಿ. ಸೊ ಟ್ರಾಲ್ ಆದ ಪೇಜ್ನ ಎಲ್ಲ ವ್ಯೂವರ್ಸ್ಗೂ ನಮಸ್ಕಾರ. ಇವಾಗ ನಮ್ಮ ಜೊತೆ ಅರ್ಥ ಆಗ್ತಿಲ್ವೇನ್ರಿ ನಿಮ್ಗೆ? ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಲ್ವಾ? ಸೊ ಇದ್ರ ಬಗ್ಗೆ BGM ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಂದು ಮ್ಯಾಥ್ಯೂಸ್ ಮನು ಅವರು ತುಂಬಾ ಅದ್ಭುತವಾಗಿ ಕೊಟ್ಟಿದ್ದಾರೆ. ನೀವೆಲ್ಲರೂ ಕದ್ದು ಮುಚ್ಚಿ ಅನ್ನೋ ಸಾಂಗ್ನ ಕೇಳಿರ್ಬೋದು. ಅದಾದ ನಂತರ ವಿಲನ್ ಥೀಮ್ ಬರುತ್ತೆ. ವಿಲನ್ ಥೀಮ್ ಅಂತೂ ತುಂಬಾ ಖುಷಿ ಕೊಡುತ್ತೆ. ಸಿನಿಮಾ ನೋಡುವಾಗ ಆ ವಿಲನ್ ಥೀಮ್ನ ಕೇಳ್ಸಿದ್ರೆ ಅದ್ಭುತವಾಗಿದೆ, ನಿಜವಾಗ್ಲೂ ಖುಷಿ ಆಗುತ್ತೆ. ಸಿನಿಮಾ ಎಲ್ರಿಗೂ ನೀಟಾಗಿ ಅರ್ಥ ಆಗುತ್ತೆ. ಅಣ್ಣ ಮೈಕ್ ನನ್ನ ಕೈಲಿದೆ, ನೀವು ಮಾತಾಡ್ತಾ ಇದ್ದೀರಾ ಸರ್? ನೀವೇ ಮಾತಾಡ್ಬೇಕಲ್ವಾ ಸರ್? ಶಾರ್ಟ್ ಅಲ್ಲಿ ಇದ್ದೀರಾ ಇಲ್ಲ ನಾನು ಮಾತ್ರ ತಗೋತಿದ್ದೀರಾ? ನೀವೇನಾರು ಹೇಳೋದು ನನಗೆ ಇಲ್ಲ, ನೀವು ಮಾತ್ರ ಇದ್ದೀರಾ ಸರ್? ನೀವು ಮಾತ್ರ ಇದ್ದೀರಾ ಮಾತಾಡಿ. ನೀವು ಮಾತ್ರ ಸರ್. ಏನಕ್ಕೆ ಅಂದರೆ ಇವಾಗ ಫೋಕಸ್ ಕ್ಯಾಮ್ರಾ ನಿಮ್ಮ ಮೈಕ್ ನಿಮ್ಮ ಹತ್ರ ಇದ್ದಾಗ ನೀವು ಮಾತ್ರ ಮಾತಾಡಬೇಕು. ಸೊ ನೀವು ಮಾತಾಡಿ. ಅವ್ರೇನೋ ಸನ್ನೆ ಮಾಡ್ತಾರೆ ನಿಮಗೆ. ಈ ಪ್ಲಾನ್ ಮಾಡ್ಕೊಂಡಿದ್ರೆ ಹೇಳ್ಬಿಡಿ ಸರ್. ಏನು ಇಲ್ಲ ಸರ್, ಪ್ಲಾನ್ ಏನು ಇಲ್ಲ, ನೀವು ಮಾತಾಡಿ ಸರ್. ಸರ್ ಮ್ಯಾಥ್ಯೂ ಮನೋರು ಮೈಕ್ ತಗೊಂಡು ಕ್ಯಾಮರಾ ಕೊಡೋದು ನಿಮ್ಗೆ ಹೋಗ್ಬಿಡ್ತೀನಿ ಸರ್. ನನಗೆ ಬೇರೆ ಬೇಡ ಸರ್, ನನ್ನ ತಲೆಗೆಟ್ಟು ಹೋಗಿದೆ ಮೊದಲೇ ನಾನು ಶೂಟ್ ಅಂತ. ಬಿಡಿ ಸರ್ ನೀವಾಗ ಏನೋ ಅಲ್ಲ, ನೀನ್ ಚಾಕ್ಲೇಟ್ ಕೊಂಡು ನೀನ್ ಚಾಕ್ಲೇಟ್ ತಿನ್ಕೊಂಡು ಕೂತಿದ್ಯಾ? ಚಾಕ್ಲೇಟ್ ತಿಂದು ಇದ್ದೀನ, ಇವನು ಬಂದು ಮಾತಾಡ್ತಿದ್ದಾನೆ. ನೀನ್ ಹೇಳ್ಬೇಕು ತಾನೆ ಅವ್ನಿಗೆ ಒಂದ್ಸರಿ. ಇಂಟರ್ವ್ಯೂಗೆ ಏನಕ್ಕೆ ಕರಿತೀರಾ ನೀವು ಅಂತ ನನ್ಗೆ ಬೈತೀರಮ್ಮ ನೀನು. ನಾನು ಹೇಳ್ತೇನೆ. ಯಾರು ಫೋನ್ ಮಾಡಿ ನನಗೆ ಇನ್ಫಾರ್ಮ್ ಮಾಡಿದ್ದು? ನೀನಲ್ವಾ? ಅವನ ಬಾಸ್ ಎಲ್ಲಪ್ಪ ನಯನಣ್ಣ. ಸುಮ್ಮನೆ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಇಲ್ಲಿ ಬಂದು ಕೂತ್ಕೊಳ್ಳಕ್ಕೆ ಆಟನ ಆಡ್ತಾ ಇದ್ದೀರಾ ನೀವೆಲ್ಲ? ಶೆಡ್ಯೂಲ್ ಸರ್, ಏನೋ ಮಾಡ್ಕೊಳ್ಳಿ ಸರ್. ಮೇಡಮ್ ಕಥಾ ವಿಚಿತ್ರದ ಬಗ್ಗೆ ಗೊತ್ತಲ್ವಾ ನಿಮ್ಗೆ? ಮಾತಾಡಿ. ಸರಿ, ನಾನು ನನ್ನ ಸಿನಿಮಾ ಕಥಾ ವಿಚಿತ್ರದ ಬಗ್ಗೆ ಮಾತಾಡ್ತೀನಿ. ನಮ್ಮ ಡೈರೆಕ್ಟರ್ ಸರ್ ಬಂದು ಅನೂಪ್ ಆಂಟನಿ ಅಂತ. ನಾನು ಅದರಲ್ಲಿ ಹೀರೋಯಿನ್ ಆಗಿ ಲೀಡ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ನಮ್ಮ ಹೀರೋ ಬಂದು ಹರ್ಷವರ್ಧನ್ ಅಂತ ಹೇಳಿ. ಸೊ ನಮ್ಮ ಚಿತ್ರದ ಪ್ರೊಡ್ಯೂಸರ್ ಬಂದು ಸುಧಾಕರ್ ಸರ್ ಆ್ಯಂಡ್ ಎಡಿಟರ್ ನಾಗೇಂದ್ರ ಅರಸ್ ಆ್ಯಂಡ್ ಮ್ಯೂಸಿಕ್ ಕೊಟ್ಟಿರೋದು ಬಂದು ಮ್ಯಾಥ್ಯೂ ಮನು. ಇದು ಬಂದು ಒಂದು ಥ್ರಿಲ್ಲರ್ ಸಸ್ಪೆನ್ಸ್ ಸಿನಿಮಾ ಸರ್. ಸೆಂಟ್ರಲ್ ಕೂತ್ಕೊಳ್ಳತ್ವಾ ಸರ್? ದಯವಿಟ್ಟು ಕ್ಷಮೆ ಇರಲಿ ಇಬ್ಬರಲ್ಲೂ. ಸೊ ನೀವು ಶೂಟಿಂಗ್ ಸ್ಕೆಡ್ಯೂಲು ಅದು ಇದು ಟೆನ್ಷನ್ ಇರುತ್ತಲ್ವಾ? ಸೊ ಮಧ್ಯ ಲೈಟಾಗಿ ನಿಮ್ಮ ಮೈಂಡ್ನ ರಿಫ್ರೆಶ್ ಮಾಡಲಿಕ್ಕೆ ಈ ರೀತಿ ಲೈಟಾಗಿ ಕಾಲೆಳಲಿಕ್ಕೆ ಟ್ರೈ ಪಟ್ಟೆ. ಸೊ ಬೇಜಾರಾಗ್ಬಿಡಿ. ಸೊ ಸರ್ ಅವ್ರಿಗೆ ಫ್ಲರ್ಟ್ ಮಾಡ್ತಿಲ್ಲ ಸರ್ ನಾನು. ಸರ್ ಎಲ್ಲ ಪ್ರೀ ಪ್ಲಾನ್ ಸರ್. ಚಾಕ್ಲೇಟ್ ಕೊಟ್ಟೆ ಅಲ್ವಾ? ಏನ್ ಮಾಡ್ಲಿ, ಪಾರ್ಟಿನೇ ಕೊಡಿಸ್ಬೇಕು. ಪ್ರೊಡಕ್ಷನ್ ಟೀಮು ಸ್ವಲ್ಪ ವೀಕ್ ಆಗಿದೆ. ಸೊ ಸೀರಿಯಸ್ ಆಗಿ ಇವಾಗ ಇಂಟರ್ವ್ಯೂ ಮಾಡ್ತೀನಿ. ಸೊ ಕಥಾ ವಿಚಿತ್ರ ಸೂಪರ್ ಆಗಿ ಹೋಗ್ತಾ ಇದೆ. ಸೊ ಈ ಒಂದು ಕಥಾ ವಿಚಿತ್ರದ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕಥಾ ವಿಚಿತ್ರ ರೆಡಿ ಟು ರಿಲೀಸ್. ಸೊ ಜನರ ಮನಸ್ಸಲ್ಲಿ ಒಳ್ಳೆ ರೀತಿಯಾಗಿ ಏನು ಕ್ರಿಯೇಟ್ ಮಾಡಿದೆ. ಅದೊಂದು ಟೀಸರ್ ನೀವು ಟ್ರೈಲರ್ ನೋಡಿದೀರಾ? ಅದೊಂದು ಒಳ್ಳೆ ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡಿದೆ. ತುಂಬಾ ಚೆನ್ನಾಗಿದೆ ರೀಚ್. ನೀವು ಒಂದ್ಸರಿ ಟ್ರೈಲರ್ ನ ಯೂಟ್ಯೂಬ್ ಅಲ್ಲಿ ನೋಡಿ, ಕಥಾ ವಿಚಿತ್ರ ಟೀಸರ್ ಅಂತ ಹೊಡಿರಿ, ನಿಮ್ಗೆ ಅದು ಸಿಗುತ್ತೆ. ಆಲ್ಮೋಸ್ಟ್ 1 minute 40 seconds ಇದೆ, ನೀವು ನೋಡಿರ್ತೀರಾ. ತುಂಬಾ ಅದ್ಭುತವಾಗಿದೆ. ಒಂದ್ಸರಿ ನೀವು ಬೇಕಾದ್ರೆ ನಿಮ್ಮ ವಿಡಿಯೋದಲ್ಲಿ ಒಂದ್ಸರಿ ಅದನ್ನ ಎಡಿಟ್ ಮಾಡಂಗೆ. ಈ ಒಂದು ಟ್ರೈಲರ್ ನ ಸ್ಪೆಷಾಲಿಟಿ ಏನು ಅಂದ್ರೆ 3D ಸೌಂಡ್ ಅಲ್ಲಿ ರಿಲೀಸ್ ಮಾಡಿರೋದು ನೀವು. ಎಸ್, ಕನ್ನಡ ಹೆಂಗ್ ಸರ್? ಅದೆಲ್ಲ ನಾವು ಕನ್ನಡಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿ. ಏನಂದ್ರೆ ನಮ್ಮ ಅನೂಪ್ ಸರ್ಗೆ ಈ ಸಿನಿಮಾನ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಾಡಬೇಕು ಅಂತ ತುಂಬಾನೇ ಪ್ರೆಷರ್ ಇತ್ತು. ಬಟ್ ನಮ್ ಅನೂಪ್ ಸರ್ ಹುಟ್ಟಿದ್ದು ಇಲ್ಲೇ ಬೆಳೆದಿದ್ದು ಇಲ್ಲೇ. ಅನೂಪ್ ಸರ್ ಅವ್ರ ಒಳಗಡೆ ಏನೋ ಒಂದು ಇದಿತ್ತು, ನನಗೆ ಕನ್ನಡಕ್ಕೆ ಈ ಸಿನಿಮಾನ ಮಾಡ್ಬೇಕು, ಕನ್ನಡದಲ್ಲೇ ಈ ಸಿನಿಮಾನ ಮಾಡಬೇಕು ಅಂತ ಅವ್ರಿಗೆ ತುಂಬಾ ಇದಿತ್ತು. ಸೊ ಕನ್ನಡದಲ್ಲೇ ಈ ಸಿನಿಮಾ ಮಾಡ್ತಾರೆ. ಇವಾಗಲೇ ನಮಗೆ ರೀಮೇಕ್ ರೈಟ್ಸ್ ತೊಗೊಳೋದಕ್ಕೆ ತುಂಬಾ ಇದು ಬರ್ತಿದೆ. ಆ ಥರ ಚೆನ್ನಾಗಿರೋ ಸಿನಿಮಾ, ಅದ್ಭುತವಾಗಿ ಬಂದಿರೋ ಸಿನಿಮಾ. ಆಲ್ಮೋಸ್ಟ್ ಸೇಲ್ ಆಗೋಗಿದೆ ಅಂತ ನನಗೆ ಅನಿಸುತ್ತೆ. ನನಗೇನು ಅದ್ರ ಬಗ್ಗೆ ಗೊತ್ತಿಲ್ಲ. ನನಗೆ ವಿಷಯಗಳು ಗೊತ್ತಾಗಿರೋ ಪ್ರಕಾರ ಬಂದಿದೆ, ಕಾಲ್ ಬಂದಿದೆ ತಮಿಳಿಂದ, ತೆಲುಗುಯಿಂದ, ಬೇರೆ ಲ್ಯಾಂಗ್ವೇಜಸ್ಸಿಂದ ಬಂದಿದೆ ಅಂತ ನಂಗೆ ಬಂದಿದೆ. ಕಾಲ್ ಬಂದಿರೋದು ಗೊತ್ತಿದೆ ಹಂಗೆ ಅಷ್ಟೇ. ಬಟ್ ಈ ಸಿನಿಮಾದ ಬಗ್ಗೆ ಹೇಳ್ತಾ ಹೋದರೆ ಸರ್, ಒಂದು ನಿಮಿಷ ಸರ್. ಮೇಡಮ್ ಮಾತಾಡಿ ಮೇಡಮ್. ನೀವು ಪಾಪ ಅವರೊಬ್ಬರಿಗೆ ಕೈನೂ ಓದ್ತಾ ಇದೆ ಸರ್. ಇಲ್ಲ ಸರ್, ಅವ್ರು ಮಾತಾಡ್ಲಿ ಅಂತ ಹೇಳಿ ಅಷ್ಟೇ ಸರ್. ನೀವು ಮತ್ತೆ ಇಲ್ಲ ಸರ್, ಅವ್ರಿಗೆ ಕೇಳ್ತಾ ಇದ್ದೀನಿ ಅಷ್ಟೇ. ಸರ್ ನೀವು ಬೇಕು ಅಂತ ಮಾಡಿ ಆಮೇಲೆ ಜೋಕ್ ಮಾಡೋದು ಅಂತ ಹೇಳ್ಬೇಡಿ. ಇಲ್ಲ ಸರ್, ಸೀರಿಯಸ್ ಆಗಿ ಫಿಲಂ ಬಗ್ಗೆ ಈ ತರ ಮರ್ಯಾದೆ ಸರ್. ಒಂದ್ ಏನ್ ಗೊತ್ತಾ ಸರ್, ನೀವು ಮಾಡಿರೋದು ಒಂದು ಸೀರಿಯಲ್, ಅದರಲ್ಲೂ ವಿಲನ್ ಕ್ಯಾರೆಕ್ಟರ್ ಮೊದಲನೇ ಸಲ ಆನ್ ಸ್ಕ್ರೀನ್ ಮೇಲೆ ಬರ್ತಿದ್ದಾರೆ. ಸೊ ಜನಕ್ಕೆ ಅಟ್ರಾಕ್ಟ್ ಆಗೋದು. ಇದೇನು ಈ ತರ ಮತ್ತೆ ಮೇಡಮ್ ಇನ್ಸಲ್ಟ್ ಅಲ್ಲ ಮೇಡಮ್.
ಹೈಪ್ ಕೊಡ್ತಾ ಇದೀವಿ. ಸೊ ಹರ್ಷವರ್ಧನ್ ಹೀರೋ, ಕಥಾವಿಚಿತ್ರ ಹೀರೋ. ನಿಮ್ಗೆ ಏನ್ ಕೇಳ್ಬೇಕಂತ ಕೇಳಿ. ಈ ಒಂದು ಚಿತ್ರದಲ್ಲಿ ಇದು ಸೆಕೆಂಡ್ನೇ ಫಿಲಂ ನಿಮ್ದು, ಇದು ಕೂಡ ಒಂದು ಹಾರರ್ ಬೇಸ್ ಇರುವಂತ ಚಿತ್ರ. ಇದು ಮೂರನೇ ಸಿನಿಮಾ. ಸೆಕೆಂಡ್ ಸಿನಿಮಾ ಬಂದು ಲೈಫ್ ಸೂಪರ್ ಅಂತ ಹೇಳಿ ಅದು ರಿಲೀಸ್ ಆಗಿದೆ. ಅಂಡ್ ಇದು ಬಂದು ಹಾರರ್ ಸಿನಿಮಾ ಅಲ್ಲ, ಜನಕ್ಕೆ ತುಂಬಾ ತಪ್ಪು ಕಲ್ಪನೆ ಇದೆ. ರೆಕಾರ್ಡ್ ಆಗ್ತಿದೆ. ಸೊ ಅನೂಪ್ ಆಂಟೋನಿ ಅವರ ಡೈರೆಕ್ಷನ್ ಬಂದಿರುವಂತಹ ಚಿತ್ರ. ಸೊ ಅನೂಪ್ ಆಂಟೋನಿ ಅವರ ಮೊದಲನೇ ಡೈರೆಕ್ಷನ್. ಸರ್ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಸರ್. ಯಾರಾದ್ರೂ ಮಿಡ್ಲಲ್ಲಿ ಮಾತಾಡೋದು ಮೈಕ್ ಕಿತ್ಕೋತಾರ ಸರ್? ಈಗ ಬಂದು ಮೈಕ್ ಹಿಡಿತಾರೆ ಸರ್. ಸರ್ ನೀವು ಸರ್ ರೆಕಾರ್ಡ್ ಆಗ್ತಾ ಇದೆ ಸರ್, ರೆಕಾರ್ಡ್ ಆಗ್ತಾ ಇದೆ. ಅವ್ರು ಪ್ಲಾನ್ ಮಾಡಿರೋ ಕಾಣಲ್ಲ ಸರ್. ಒಂದ್ಸರಿ ಪ್ಲಾನ್ ಮಾಡಿದೆ. ಓಕೆ ಸರ್, ನಾನು ಆಮೇಲೆ ಕಾಲ್ ಮಾಡ್ತೀನಿ ಸರ್. ಅದೇ ಸರ್, ಇವಾಗ ಸೀರಿಯಲ್ ಅಲ್ಲಿ ಅಂದ್ರೆ ಅಗ್ನಿಸಾಕ್ಷಿ, ಸಾರಿ ಅದು ಅಕ್ಷಯ್, ಅದು ಸರ್ ಯಾವ್ದೋ ಮಾಡಿದ್ರೆ ಯಾವ್ದು ಗೊತ್ತೇ ಇಲ್ಲ ರೀ ಇವರಿಗೆ. ಅಶ್ವಿನಿ ನಕ್ಷತ್ರ ಒಂದು ಸೀರಿಯಲ್ ನಲ್ಲಿ ನೀವು ಆಕ್ಟ್ ಮಾಡಿದ್ರಿ ವಿಲನ್ ಆಗಿ, ಸಡನ್ ಆಗಿ ಹೀರೋ ಆಗ್ಬಿಟ್ರಿ. ಯಾಕೆ ಸರ್ ಅದು ವಿಲನ್ ಆದ್ರೂ ಹೀರೋ ಆಗ್ಬೇಕು ಅಂತ ಹೇಳಿ ಹೆಂಗೆ? ಅಂದ್ರೆ ಒಂದು ಅನೂಪ್ ಸರ್ಗೆ ಆಕ್ಟಿಂಗ್ ನೋಡಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ಈ ಸಿನಿಮಾಗೆ ಈ ರೀತಿ. ಹಾ ಸರ್, ಇಲ್ಲ ಸರ್, ಕೆರ್ಕೊಂಡೆ ಕೂದಲು ಹೇರ್ ಸ್ಟೈಲ್ ಸರ್. ಗಾಳಿ ಸರ್ ಮಾತಾಡಿ ಸರ್. ಇಲ್ಲ ಸರ್, ಅವರೇ ಮಾತಾಡ್ತಾರೆ. ಇಲ್ಲ ಸರ್, ಸರ್ ಅದು ಬಿಟ್ಬಿಡಿ ಸರ್ ಪ್ಲೀಸ್. ಅನೂಪ್ ಸರ್ಗೆ ನಿಮ್ಮ ಆಕ್ಟಿಂಗ್ ಇಷ್ಟ ಆಗಿ ಸೊ ಈ ಫಿಲ್ಮ್ ಸೆಲೆಕ್ಟ್ ಸರ್. ಇಲ್ಲಿ ಹೊರಗೆ ಬರಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀನಿ. ನೀವು ಒಂದು ಸೀರಿಯಲ್ ನಡ್ಕೊಂಡ್ಬಿಟ್ಟು ಹಿಂಗೆ ಮರೆಯತ್ತೀರಲ್ಲ ಸರ್. ಸರ್ ಸರ್ ಸುಲ್ತಾನ್ ಒಂದು ಕ್ಯಾರೆಕ್ಟರ್ ಸರ್, ನಿಮ್ಮ ಲೈಫ್ ಗೊತ್ತಿದ್ದು ಸರ್. ನಾಟಕ ಮಾಡ್ತೀರಾ ಸರ್ ನೀವು? ಸುಲ್ತಾನ್ ನೀಟಾಗಿ ಗೊತ್ತು ಸರ್ ನಿಮಗೆ. ಬೇಕಂತ ಮಾಡ್ತೀಯ ಮತ್ತೆ ಇವಾಗ ನೀನ್ ಚಾಕ್ಲೇಟ್ ಇಟ್ಕೊಂಡು ಮಜಾ ಮಾಡ್ತಿದ್ಯಲ್ಲ ನೀನು ಸರ್. ಇವಾಗ ಈ ಒಂದು ಚಿತ್ರಕ್ಕೆ ಬ್ಯಾಕ್ ಬೋನ್ ಅಂತ ಅಂದ್ರೆ ಮ್ಯಾಥ್ಯೂ ಮನೋಹರ ಮ್ಯೂಸಿಕ್. ಸೊ ಇದ್ರ ಬಗ್ಗೆ ಏನು ಹೇಳಿಕೆ ಇಷ್ಟಪಡ್ತೀರಾ? ಸೊ ಮ್ಯೂಸಿಕ್ ನೀವು ಹಾಡು ಕೇಳಿರ್ತೀರಲ್ವಾ ಒಂದು. ಆಮೇಲೆ ನೀವು ಟೀಸರಲ್ಲಿ ಒಂದು ಒಳ್ಳೆ ಮ್ಯೂಸಿಕ್ನ ಕೊಟ್ಟಿದ್ದಾರೆ. ಆ ಥೀಮ್, ಅದು ವಿಲನ್ ಥೀಮ್, ಮತ್ತು ಬ್ಯಾಕ್ ಎಳಿತಿದ್ದಾಗೆ ಒಂದು ಸೌಂಡ್ ಬರೋದು. ಈ ಟೀಸರ್ ಬಗ್ಗೆ ತುಂಬಾ ಮಾತಿದೆ ಸರ್. ನಮ್ಮ ಇಂಡಸ್ಟ್ರಿಯಲ್ಲೇ ಇರ್ಬೋದು, ಹೊರಗಡೆ ಇರ್ಬೋದು. ನಾನು ಮೊನ್ನೆ ಒಂದು ಸರಿ ಇದಕ್ಕೆ ಹೋದಾಗ, ಚಿತ್ರದುರ್ಗಕ್ಕೆ ಹೋದಾಗ ಹೀಗೆ ಒಂದು ಶೂಟ್ ಇತ್ತು ಅಂತ ಹೋಗಿದೆ. ಅದರಲ್ಲಿ ನನ್ನ ಸೀರಿಯಲ್ನೂ ಜನ ನೋಡಿದ್ದಾರೆ. ಅದ್ರ ಜೊತೆಗೆ ಈ ಸಿನಿಮಾ ಟೀಸರ್ನು ನೋಡಿದಾಗ ಆ ಟೀಸರ್ ತುಂಬ ಅದ್ಭುತವಾಗಿ ಬಂದಿದೆ. ಕನ್ನಡದಲ್ಲಿ ಈ ಥರ ಟೀಸರ್ ಮಾಡ್ತಿರೋದು ಮೊದಲನೇ ಬಾರಿ ಅಂತ ತುಂಬ ಜನ ಮಾತಾಡಿದ್ದಾರೆ ಸರ್. ಅಷ್ಟು ಖುಷಿ ಆಯ್ತು ನಂಗೆ ಕಥಾವಿಚಿತ್ರದ ಬಗ್ಗೆ. ಕಥಾವಿಚಿತ್ರದ ಸಿನಿಮಾ ಎಲ್ರಿಗೂ ಅರ್ಥ ಆಗುತ್ತೆ ಸರ್. ನೀಟಾಗಿ ಅರ್ಥ ಆಗುವಂಥ ಸಿನಿಮಾ. ಎಲ್ರಿಗೂ ಒಂದು ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಇಲ್ಲಿವರೆಗೂ ಬರ್ದಲೇ ಇರೋಂಥ ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು. ಆ ರೀತಿ ಸರ್ ಬೇಜಾರಿಲ್ಲ ಅಂದರೆ ಒಂದು ಪ್ರಶ್ನೆ ಸರ್. ಎಲ್ಲ ನೀವೇ ಉತ್ತರ ಕೊಟ್ಟರೆ ಅವ್ರೇನು ಮಾಡಬೇಕು ಸರ್? ಸರಿ ಕೇಳಲ್ಲ ಸರ್? ಮೇಡಮ್ ಹೇಳಿ. ನಿಮ್ಮ ಸ್ಮೈಲ್ ಚೆನ್ನಾಗಿದೆ. ತುಂಬಾ ಥ್ಯಾಂಕ್ಸ್. ಮತ್ತೆ ಏನ್ ಸರ್ ಇದು ಇಂಟರ್ವ್ಯೂ ಅಂತ ಹೇಳಿ ಸರ್? ಅದೇ ಸರ್ ಕೇಳ್ತಾ ಇದ್ದೀನಿ ಸರ್, ಅಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಸರ್. ನೀವು ಮೇಡಪ್ಪ ಮೇಡಮ್, ಇದು ನಿಮ್ದು ಮೂರನೇ ಚಿತ್ರ. ಕರ್ಬದಲ್ಲೂ ಒಂದು ಹಾರರ್ ಫಿಲಂ ತರ ಇತ್ತು. ಇದು ಶೇಡು ಕೂಡ ಒಂದು ರೀತಿ ಹಾರರ್ ತರ ಕಾಣಿಸ್ತಾ ಇದೆ. ಈ ಒಂದು ಚಿತ್ರದ ಬಗ್ಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ನಾಯಕ ನಟರು ನಮಗೆ ಬೈತಾ ಇದ್ದಾರೆ, ನೀವೇ ಹೇಳ್ಬಿಡಿ ಮೇಡಮ್ ಎಲ್ಲ. ಇದು ಆ್ಯಕ್ಚುಲಿ ಒಂದು ಥ್ರಿಲ್ಲರ್ ಸಸ್ಪೆನ್ಸ್ ಸಿನಿಮಾ. ಇದು ಹಾರರ್ ಸಿನಿಮಾನೇ ಅಲ್ಲ. ಜನಕ್ಕೆ ತುಂಬ ತಪ್ಪು ಕಲ್ಪನೆ ಇದೆ ಇದು ಹಾರರ್ ಸಿನಿಮಾ ಅಂತ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಇದು. ಆ್ಯಂಡ್ ಈ ಸಿನಿಮಾದಲ್ಲಿ ನಮ್ಮ DOP ಬಂದು ಅಭಿಲಾಷ್ ಕಲ್ಲತ್ತಿ ಅಂತ. ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲ ಹೊಸ ಟೀಮ್ ಇದು, ಹೊಸ ಟೀಮು. ತುಂಬ ಚೆನ್ನಾಗಿ ಸಿನಿಮಾ, ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಸೊ ಎಲ್ಲರೂ ನೋಡಬೇಕು ನಮ್ಮ ಸಿನಿಮಾನ, ಹೊಸಬರಿಗೆ ಸಪೋರ್ಟ್ ಮಾಡಬೇಕಂತ ಕೇಳ್ಕೊ. ಏನು ಸರ್, ಹೀರೋಯಿನಿಗೆ ಫಿಲಮ್ ಬಗ್ಗೆ ಏನೂ ಗೊತ್ತಿಲ್ವಾ? ಬರೀ ಹೀರೋ ಹೀರೋಯಿನು DOP ಮ್ಯೂಸಿಕ್ ಡೈರೆಕ್ಟರ್ ಬಿಟ್ಟರೆ ಬೇರೆ ಏನು ಹೇಳಲೇ ಇಲ್ಲ. ಸಿನಿಮಾ ಸಸ್ಪೆನ್ಸ್ ಥ್ರಿಲ್ಲರ್ ಸರ್. ಹಂಗಾಗಿ ಸಸ್ಪೆನ್ಸ್ ಏನು ಬಿಟ್ಕೊಡಕ್ಕಾಗಲ್ಲ. ಆದ್ರೆ ಒಂದು ವಿಷಯನೇ ಹೇಳ್ಬೋದು, ಸ್ಟಾರ್ಟಿಂಗ್ ಅಲ್ಲಿ ಒಂದು ಒಳ್ಳೆ ನಿಮಗೆ ಕನ್ಫ್ಯೂಷನ್ ಇದೆ. ಸೊ ಅದಾದ ನಂತರ ನಿನ್ನ ಹೆಂಗ್ ತಗೊಂಡೋಗುತ್ತೆ ಸಿನಿಮಾ ಅಂದ್ರೆ ಏನೋ ಒಂದು ಅದ್ಭುತವಾದ ಅನುಭವ ಕೊಡುತ್ತೆ. ಅಷ್ಟೇ ಹೇಳ್ಬೋದು. ಸಸ್ಪೆನ್ಸ್ ಬಗ್ಗೆ ಗೊತ್ತಾಗ್ಬೇಕಲ್ವಾ? ಸಿನಿಮಾದಲ್ಲಿ ನಾನೊಂದು ವರ್ಕಿಂಗ್ ವುಮನ್ ಆಗಿ ಸನಾ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಇಷ್ಟು ಮಾತ್ರ ಏನು ಮಾಡೋದು ಮೇಡಮ್? ನಮ್ಮ ಡೈರೆಕ್ಟ್ರು ನನಗೂ ಸ್ಕ್ರಿಪ್ಟ್ ಕೊಟ್ಟಿಲ್ಲ, ನಿಮಗೂ ಸ್ಕ್ರಿಪ್ಟ್ ಕೊಟ್ಟಿಲ್ಲ. ನಿಮಗೆ ಕೊಟ್ಟರು ನೀವು ಅಷ್ಟಕ್ಕಷ್ಟೇ ಮಾಡೋದು ಬಿಡಿ. ಇವಾಗ ನೋಡದೆ ಅಲ್ವಾ 1 ಗಂಟೆಯಿಂದ ಏನೇನು ಅವತಾರಗಳು ಆಡ್ತಾ ಇದ್ದೀರಾ ಅಂತ. ಮತ್ತೆ ಸರ್ ಇದು ಸರ್ ಎಲ್ಲ ಸಿನಿಮಾ ಹೀರೋಯಿನ್ಗಳ ಜೊತೆ ಹಿಂಗೆ ಮಾತಾಡಿ ಹೀರೋಗಳನ್ನ ಹಿಂಗೆ ಇಗ್ನೋರ್ ಮಾಡ್ತೀರಾ ನೀವು? ಸರಿ ಇಲ್ಲ ಅಲ್ಲ, ಅಥವಾ ನನಗೆ ಮಾತ್ರ ನೀವು ಹೀರೋನೇ ಅಲ್ಲ ನಿಮ್ಮ ನಯನ ಎಲ್ಲೋದ ಮೇಡಮ್? ಅವ್ನು ಯಾಕೆ ಮೇಡಮ್ ಆನ್ ಸ್ಕ್ರೀನ್ ಮೇಲೆ ನಾನು ಹೋದ ಅಲ್ವಾ? ಎಲ್ಲೋದ ನೀವು ಮೇಡಮ್ ಮೇಕಪ್ ಇಲ್ಲ ಅಂದ್ರೆ ಸಕ್ಕ ಫೌಂಡರ್ ಅಂತೆ. ಫೌಂಡರ್ ಯಾವ ಸೀಮೆ ಫೌಂಡರ್? ನೀವು ಮೇಕಪ್ ಇಲ್ಲ ಅಂದ್ರೆ ಚೆನ್ನಾಗೇ ಕಾಣ್ತೀರಾ. ತುಂಬಾ ಥ್ಯಾಂಕ್ಸ್. ನಿಜವಾಗ್ಲೂ ಸಿಕ್ಕಾಪಟ್ಟೆ ಫ್ಲರ್ಟ್ ಮಾಡ್ತಾ ಇದ್ದೀರಾ ಸೀರಿಯಸ್ ಆಗಿ. ಸೊ ನೀವು ಸಪೋರ್ಟ್ ಮಾಡಿದ್ರೆ ಸರ್ ಫೈನಲ್ ಮೇಡಮ್ ಏನು ಮೇಡಮ್ ಇವಾಗ ಆಯ್ತು ಗಲಾಟೆ ಎಲ್ಲ ಬೇಡ, ನಿಮಗೆ ಬೇಜಾರಾಗೋದು ಬೇಡ. ಸೊ ಫೈನಲ್ ಆಗಿ ಇಬ್ರು ಸೇರಿ ಕಥಾವಿಚಿತ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಜನ ನೋಡ್ತಾ ಇದ್ರೆ ಕಥಾವಿಚಿತ್ರ ಒಂದು ಒಳ್ಳೆ ಸಿನಿಮಾ, ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತಾನೆ ಹೇಳ್ಬೋದು. ಕಥಾವಿಚಿತ್ರ ಸಿನಿಮಾದಲ್ಲಿ 3 ಕಂಟೆಂಟ್ನ ನೀವು ಸಿನಿಮಾನ ಯಾಕೆ ನೋಡಬೇಕು ಅಂತ ನಮ್ಮನ್ನು ಕೇಳಿದ್ರೆ 3 ಕಂಟೆಂಟ್ ಇದೆ. ಮೊದಲನೇದಾಗಿ ಒಂದು
ಡಿಫ್ರೆಂಟ್ ಆಗಿರೋ ಒಂದು ಸ್ಕ್ರೀನ್ ಪ್ಲೇ ಇದೆ ಸಿನಿಮಾದಲ್ಲಿ. ಎಲ್ಲ ಹೊಸಬ್ರು ಹೇಳೋದಿದೆ, ಎಲ್ಲ ಹೊಸಬ್ರು ಇದನ್ನೇ ಹೇಳ್ತಾರೆ, ಬಟ್ ನಮ್ಮ ಸಿನಿಮಾನೇ ಹೊಸ್ತು ಅಂದಮೇಲೆ ನಾವು ಹೊಸ ರೀತಿನೇ ಹೇಳೋಕೆ ಇಷ್ಟಪಡ್ತೀವಿ. ಕಥಾವಿಚಿತ್ರ ಟೈಟಲೇ ಒಂದು ಡಿಫ್ರೆಂಟ್ ಆಗಿರೋ ಟೈಟಲು. ನಿಮಗೆ ನಿಜವಾಗ್ಲೂ ಈ ಸಿನಿಮಾನ ನೋಡಿದ್ಮೇಲೆ ನಿಮ್ಗೊಂದೊಂದು ಅನುಭವ ಕೊಡುತ್ತೆ. ಮೊದಲನೇದಾಗಿ ನಮ್ಮ ಅನೂಪ್ ಆಂಥನಿಗೆ ಥ್ಯಾಂಕ್ಸ್ ಹೇಳಬೇಕು, ಬಿಕಾಸ್ ಸಿನಿಮಾನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸರ್ ಕ್ಯಾಮ್ರಾ ಇಲ್ಲಿದೆ ಸರ್, ಫಿಲಂ ಬಗ್ಗೆ ಹೇಳಿ ಸರ್. ಕ್ಯಾಮ್ರಾ ಇಲ್ಲಿದೆ ಅಂದೆ ಅಷ್ಟೇ, ಕ್ಯಾಮ್ರಾ ಇಲ್ಲಿದೆ. ಬೇಗ ಮುಗಿಸ್ತೀರಾ? ಇದು ಲಾಸ್ಟ್ ಈ ತರ ನಾನ್ಸೆನ್ಸ್ ಗಳಿಗೆ ಟೈಮ್ ಇಲ್ಲ. Dream Touch Events and Promotions. ಅದೇ ಹೇಳಿದಾಗ 3 ಥಿಂಗ್ಸ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದು, ಸಿನಿಮಾ ಸ್ಟಾರ್ಟಿಂಗಲ್ಲಿ ನಿಮಗೆ ಒಂದು ಕನ್ಫ್ಯೂಷನ್ ಇದೆ, ಕನ್ಫ್ಯೂಸ್ ಆಗ್ತೀರಾ, ಸ್ವಲ್ಪ ಕನ್ಫ್ಯೂಷನ್ ಕೊಟ್ಟಿದ್ದಾರೆ ನಮ್ಮ ಅನೂಪ್ ಸರ್, ಸ್ವಲ್ಪ ತಲೆಗೆ ಕೆಲಸ ಕೊಟ್ಟಿದ್ದಾರೆ ಮೊದಲನೇದಲ್ಲಿ. ಫಸ್ಟ್ ಹಾಫ್ ಇರ್ಬೋದು. ಅದಾದ ನಂತರ ನಿಮಗೆ ಇಂಟರ್ವಲಲ್ಲಿ ಒಂದೊಳ್ಳೆ ಬ್ಯೂಟಿಫುಲ್ ಬ್ಯಾಂಗ್, ಏನು ಈ ಥರ ಇದೆ, ಏನಾಗಿದೆ, ಏನಾಗ್ಬೋದು ಇನ್ನು ಮುಂದೆ, ಅದು ನಿಮ್ಗೆ ಗೊತ್ತಾಗುತ್ತೆ ಸೆಕೆಂಡ್ ಹಾಫ್ ನೋಡಿದಾಗ ನಿಮ್ಗೆ ಅದು ನೀಟಾಗಿ ಅರ್ಥ ಆಗುತ್ತೆ. ನಿಮಗೆ ಆ ಸೆಕೆಂಡ್ ಹಾಫ್ನ ನೋಡ್ತಿರ್ಬೇಕಾದ್ರೆ ನಿಮಗೆ ಇಟ್ಸ್ ನಾಟ್ ಕಂಪ್ಲೀಟ್ ವಿತೌಟ್ ಸೆಕೆಂಡ್ ಹಾಫ್. ಅಷ್ಟು ಕ್ಲೀನ್ ಇದೆ ಸಿನಿಮಾ. ಎಂಡಿಂಗಲ್ಲಿ ನಿಮ್ಗೊಂದು ಕ್ಲೀನ್ ಎಮೋಷನ್. ಸೊ ಆಲ್ಮೋಸ್ಟ್ ಇಟ್ಸ್ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್. ಸರ್ ಸಾಕ್ಬಿಡಿ ಸರ್, ಎಷ್ಟು ಅಂತ ಮಾತಾಡ್ತೀರಾ? ಅವಲ್ಲೇ ಮೇಡಮ್ ಮಾತಾಡಲಿ. ಸರಿ, ಇವಾಗ ಕಥಾವಿಚಿತ್ರ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ವಿ. ಹರ್ಷ ಅವರು ತುಂಬ ಕಥಾವಿಚಿತ್ರದ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ನಾನು ಸನಾ ಅಂತ ಹೇಳೋ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಟೀಮ್ ಬಗ್ಗೆ ಸ್ವಲ್ಪ ಹೇಳೋಣ. ಹಾಂ, ಸನಾ ಅಂತ ಹೇಳೋ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಆ್ಯಂಡ್ ಹರ್ಷ ಅವ್ರು ಬಂದು ಕರಣ್ ಅಂತ ಹೇಳೋ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದಾರೆ. ಸಿನಿಮಾ ಓವರ್ ಆಲ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಟೀಮ್ ಬಗ್ಗೆ ಖಂಡಿತವಾಗ್ಲೂ ಹೇಳಲೇಬೇಕು. ಈ ಸಿನಿಮಾ ಬಂದು ಕಂಪ್ಲೀಟಾಗಿ ನಾವು ನೈಟ್ ಶೂಟ್ ಮಾಡ್ತಾ ಇದ್ವಿ. ಆಲ್ಮೋಸ್ಟ್ 1.5 ಮಂತ್ ನೈಟ್ ಶೂಟ್ 45 ಡೇಸ್ ನೈಟ್ ಶೂಟ್ ಮಾಡಿದ್ದೀವಿ. ಅದಲ್ಲದೆ ಈ ಸಿನಿಮಾದ ಶೂಟಿಂಗ್ ಬಂದು ಮಂಗಳೂರು ಆ್ಯಂಡ್ ಬೆಂಗಳೂರಿನ ಸುತ್ತ, ಬ್ಯಾಂಗ್ಳೂರು, ಚಿಕ್ಕಮಂಗ್ಳೂರು ಇಲ್ಲೆಲ್ಲ ಶೂಟ್ ಮಾಡಿದ್ದೀವಿ. ಶಿರಾಡಿ ಘಾಟಲ್ಲಿ ಒಂದು ಸ್ವಲ್ಪ ಶಾರ್ಟ್ಸ್, ಅದೇ ತುಂಬ ಲೊಕೇಶನ್ಸಲ್ಲಿ ಶೂಟ್ ಮಾಡಿದ್ದೀವಿ. ಆ್ಯಂಡ್ ಸಿನಿಮಾದ ಟೀಮ್ ಓವರ್ ಆಲ್ ಎಲ್ಲ ಒಂದು ಹೊಸಬ್ರ ಟೀಮು. ಸೊ ಎಲ್ಲ ಯಂಗ್ಸ್ಟರ್ಸು, ಕಂಪ್ಲೀಟಾಗಿ ಎಲ್ಲ ಹೊಸಬ್ರು, ಎಲ್ಲರಿಗೂ ಕೆಲಸ ಕಲಿಬೇಕು, ಕೆಲಸ ಮಾಡಬೇಕು ಅಂತ ಆಸೆ ಇದ್ದವರು, ಎಕ್ಸಾಕ್ಟ್ಲಿ ಆ ಥರ ಅದೊಂದು ಟೀಮ್ ಇದು ಮಾಡಿ, ಐ ಮೀನ್ ಓವರ್ ಆಲ್ ಸಿನಿಮಾ ವರ್ಕ್ ಮಾಡಿರೋದು. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಮಾತಾಡಲೇಬೇಕು, ಸುಧಾಕರ್ ಸರ್. ಯಾವುದಕ್ಕೂ ನಮಗೊಂದು ಎಲ್ಲೂ ಕೂಡ ಇಲ್ಲ, ಆಗಲ್ಲ ಅಂತ ಹೇಳಲಿಲ್ಲ. ಏನು ಹೇಳಿದ್ರು ಕೂಡ ಇಲ್ಲ, ಲೆಟ್ಸ್ ಗೋ ಫಾರ್ ಇಟ್ ಅಂತ ಹೇಳ್ಕೊಂಡು. ಯಾರು ಮೈಕ್ ಕೊಟ್ಟಿದ್ದು? ಯಾರು ಫಸ್ಟ್ ಆಫ್ ಆಲ್ ಮೈಕ್ ಕೊಟ್ಟರು? ಯಾರು? ಏನು ಆಟ ಆಡ್ತಾ ಇದ್ದೀರಾ? ಪ್ರೋಗ್ರಾಮ್ ಮುಗೀತು. ಸೊ ಇದು ಇವತ್ತಿನ ಕಥಾ ಚಿತ್ರ ತಂಡದ ಜೊತೆ ಲೈಟ್ ಆಗಿ ಇಂಟರ್ವ್ಯೂ. ಗರಂ ಆಗಿದ್ದಾರೆ, ಫೈನ್. ಸೊ ಫಿಲಮ್ ಥಿಯೇಟರ್ ನಲ್ಲಿ ಸೂಪರ್ ಆಗಿ ಓಡ್ತಾ ಇದೆ. ನೀವು ಕೂಡ ಹೋಗಿ ಫಿಲಮ್ ನ ನೋಡಿ ಅಂತ ನಾವು ಕೂಡ ಹೇಳಿಕ್ಕೆ ಇಷ್ಟಪಡ್ತೀವಿ. ಜನ ಕೂಡ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಸೊ ಕೊನೆಯದಾಗಿ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇಬ್ರು ಕೂಡ ರೈಸ್ ಆಗಿದ್ದಾರೆ. ಇವಾಗೂ ನಾನು ಏನಾದ್ರೂ ಈ ಸಸ್ಪೆನ್ಸ್ ಮೇಂಟೈನ್ ಮಾಡಿದ್ರೆ ಖಂಡಿತವಾಗ್ಲೂ ನನಗೆ ಇಬ್ರು ಹೊಡೆದೇ ಬಿಡ್ತಾರೆ. ಸರ್ ಮೊದಲನೇದಾಗಿ ಇಬ್ರಿಗೂ ನಾನು ಹೇಳೋದು, ಒಂದು ನಿಮಿಷ ಮೈಕ್ ಇಟ್ಕೊಳ್ಳಿ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿಯೊಂದು ಕೂಡ ಸೂತ್ರಧಾರಿಯಾಗಿರೋದು ನಿಮ್ಮ ಚಿತ್ರದ ನಿರ್ದೇಶಕರಾದಂತಹ ಅನೂಪ್ ಆಂಥನಿ ಅವರು ಹೇಳೋದು ನಾನು ಮಾಡಿದ್ದೀನಿ. ಅದಕ್ಕೆ ಫೋನ್ ಮಾಡಿದ್ರು, ಹೆಂಗ್ ಮಾತಾಡಿದ್ರು ಗೊತ್ತಾ? ಕಾಲ್ ಮಾಡಿದ್ನಲ್ಲ ಅವಾಗ್ಲೂ ಏನೋ ಇಲ್ಲ ಏನಿಲ್ಲ ಅಂತ ಅವ್ರು ಹಿಂಗ್ ಮಾಡಿದ್. ಡೈರೆಕ್ಟರ್ ಗೊತ್ತಲ್ಲ ನಿನ್ಗೆ ಹೆಂಗ್ ಒಂದ್ ಹೇಳು, ನೀನೇನಕ್ಕೆ ನಾನು ಅರ್ಧ ಗಂಟೆ ಕಾಯಿಸಿದೆ? ಸೊ ಏನಕ್ಕೆ ಅರ್ಧ ಗಂಟೆ ನಾನು ಅರ್ಧ ಗಂಟೆ ಕಾದಿಲ್ಲ, ಅನೂಪ್ ಆಂಥನಿ ಅವ್ರ ಜೊತೆ ಹೊರಗಡೆ ಕುತ್ಕೊಂಡಿದ್ದೆ. ಸೊ ಇಷ್ಟೆಲ್ಲ ಅಂದ್ರೆ ನಿಮಗೆ ನೋಡಿ, ಈ ಒಂದು 10 ನಿಮಿಷದ ಇಂಟರ್ವ್ಯೂನೇ ಈ ರೇಂಜ್ ಅಲ್ಲಿ ಪ್ಲಾನ್ ಮಾಡಿದ್ದಾರೆ ಅಂದಾಗ 2 ಗಂಟೆ ಫಿಲಮ್ ನಿಮ್ಗೆ ಯಾವ ರೇಂಜ್ ಅಲ್ಲಿ ಪ್ಲಾನ್ ಮಾಡಿರಲ್ಲ ಅನ್ನೋದನ್ನ ಅನೂಪ್ ಆಂಥನಿ ಅನೂಪ್ ಸರ್ ಅದ್ಭುತವಾದ ಐಡಿಯಾಗಳು. ಖುಷಿ ಆಗುತ್ತೆ, ಬಿಕಾಸ್ ಸಿನಿಮಾ ಮಾಡ್ಬೇಕಾಗಿತ್ತು. ನೀನ್ ಆಕ್ಟಿಂಗ್ ಸೂಪರ್ ಆಗಿತ್ತು. ನೀವು ನಿಜವಲ್ಲ ಆಂಕರ್, ನಾನು ಹೊಡಿತಿದ್ದೆ, ನಾನು ದೇವರ ಹೊಡಿತಿದ್ದೆ. ಸರ್ ನೆಕ್ಸ್ಟ್ ಫಿಲಮ್ಗೆ ಆದ್ರೆ ಅವನಲ್ಲಿ ನಯನ ಎಲ್ಲೋದ? ನಯನ ಕರೀರಿ. ಬೇಡ ಬಿಡಿ ಮೇಡಮ್, ಪಾಪ ಸಣ್ಣ ಹುಡುಗ. ಓಕೆ, ಸೊ ಫಿಲಮ್ ರೆಡಿ ಟು ರಿಲೀಸ್. ಸೊ
ಜನ ಕೂಡ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಸೊ ಫ್ಯಾಮಿಲಿ ಎಂಟರ್ಟೈನ್ಮೆಂಟು. ಸೊ ಒಳಗಡೆ ಹೋಗಿ ಹೊರಗಡೆ ಬಂದರೆ ಒಂದು ಹೆಣ್ಣುಮಗಳು ಬೆಂಗಳೂರಿನಲ್ಲಿ ಯಾವ ರೀತಿಯ ಜೀವನ ನಡೆಸುವಾಗ ಕಷ್ಟ ಎಷ್ಟೆಲ್ಲ ಅನುಭವಿಸ್ತಾಳೆ ಅನ್ನೋದನ್ನ ಈ ಒಂದು ಚಿತ್ರದ ಮೂಲಕ ತೋರಿಸಿದ್ರ. ಸೊ ತುಂಬಾ ಖುಷಿ ಆಯಿತು. ಸೊ ಅನೂಪ್ ಆಂಥೋನಿ ಅವರ ಡೈರೆಕ್ಷನ್ 100% ಹ್ಯಾಟ್ಸ್ ಆಫ್. ಜೊತೆಯಲ್ಲಿ ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂದರೆ ಇವರಿಬ್ಬರ ನಟನೆ ಅಂತೂ ಅದ್ಭುತ. ಥ್ಯಾಂಕ್ ಯು ನಿಮ್ಮ ನಟನೆ ನಮ್ಗಿಂತ ಅದ್ಭುತ ರೀ. ಎಲ್ಲ ಒಂದ್ ಕಡೆ ತಮಾಷೆ ಸದ್ಯ ನನಗೂ ಸಿಟ್ಟು ಬಂತು. ಓಕೆ ಫೈನ್. ಸೊ ಫೈನಲಿ ಚಿತ್ರ ಎಲ್ಲರ ಕಡೆನೂ ಹೋಗ್ತಾ ಇದೆ. ಸೊ ಜನಕ್ಕೆ ಒಂದು ಮೆಸೇಜ್ ಕೊಡಿ, ನಿಮ್ಮ ಪರವಾಗಿ, ನಿಮ್ಮ ಚಿತ್ರದ ಪರವಾಗಿ, ನಿಮ್ಮ ತಂಡದ ಪರವಾಗಿ. ನಮ್ಮ ತಂಡದ ಪರವಾಗಿ ಮೊದಲನೇ ಥ್ಯಾಂಕ್ಸ್ ಅನೂಪ್ ಸರ್ಗೆ ಹೋಗುತ್ತೆ, ಅದಾದ ನಂತರ ಪ್ರೊಡ್ಯೂಸರ್ಗೆ ಹೋಗುತ್ತೆ ಸುಧಾಕರ್ ಅವ್ರಿಗೆ, ಎಲ್ಲ ಟೆಕ್ನಿಷಿಯನ್ಗೂ ಹೋಗುತ್ತೆ, ಕ್ಯಾಮ್ರಾಮ್ಯಾನ್ಗೆ ಹೋಗುತ್ತೆ, ಅಭಿಲಾಷ್ ಕಲತಿ ಅವ್ರಿಗೆ, ಎವ್ರಿ ಒನ್ ಆರ್ ಇಂಪಾರ್ಟೆಂಟ್ ದಿಸ್ ಸಿನಿಮಾ. ನನಗೂ ಹೋಗುತ್ತೆ, ಅನುಗೂ ಹೋಗುತ್ತೆ, ಎಲ್ಲರಿಗೂ ಹೋಗುತ್ತೆ, ಜೆನಿಫರ್ಗೆ ಹೋಗುತ್ತೆ, ಎವ್ರಿಥಿಂಗ್, ಹ್ಯಾರಿ, ಎಲ್ಲರೂ ಒಂದು ನಮ್ಮ ಟೀಮ್ ಆಗೋದಕ್ಕೆ ಕಾರಣನೇ ಎಲ್ಲರೂ ಸೇರೋದ್ರಿಂದ ನಮ್ಮ ಟೀಮ್ ಆಯಿತು. ಈ ಸಿನಿಮಾ ಆಗೋದಕ್ಕೆ ಕಾರಣನೂ ಎಲ್ಲರೂ ಅಂತ ಹೇಳ್ಬೋದು. ಸೊ ಈ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ. ಈ ಥರದ್ದು ನಾವು ಒಂದು ಸಿನಿಮಾನ ಗೆಲ್ಸಿದ್ರೆ ನಿಮ್ಗೆ ಗೊತ್ತಿರೋ ವಿಷಯ, ಈ ಥರದ್ದು 1000 ಸಿನಿಮಾಗಳು ಬರುತ್ತೆ. ಒಂದು ಸಿನಿಮಾ ಹೋಯ್ತು ಅಂದರೆ ಎಷ್ಟೋ ಸಿನಿಮಾಗಳನ್ನ ಮಾಡೋದಕ್ಕೆ ಹೆದರ್ತಾರೆ ಕನ್ನಡದಲ್ಲಿ. ಗೊತ್ತಾಗುತ್ತೆ ಸರ್, ಈ ಒಂದು ಆ್ಯಕ್ಟ್ನಲ್ಲೇ ಗೊತ್ತಾಯ್ತು ನೀವು ಒಂದು ಚಿತ್ರವನ್ನು ಮಾಡಿ ಇಷ್ಟೆಲ್ಲ ಅನುಭವಿಸ್ಬೇಕು ಅನ್ನೋ ಒಂದು ನೋವು ಇದರಲ್ಲೇ ಗೊತ್ತಾಗುತ್ತೆ. ಸೊ 100% ಜನ ನಿಮ್ಮನ್ನು ಸಪೋರ್ಟ್ ಮಾಡ್ತಾರೆ. ನಿಮಗೆ ಖಂಡಿತವಾಗ್ಲೂ ಸರ್ ಮೈಕ್ ಇಟ್ಕೊಳೋದು ಬೇಡ, ನಾನೇ ಇಟ್ಕೊತೀನಿ. ಸೊ ಮುಗೀತು ಆ್ಯಕ್ಟು. ಸೊ ಖಂಡಿತವಾಗ್ಲೂ ಜನ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ನಾನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಡೀ ಕರ್ನಾಟಕ ಜನತೆ ಪರವಾಗಿ ಕಥಾವಿಚಿತ್ರವನ್ನು ಕೊಟ್ಟಂತಹ ನಿಮ್ಮಿಬ್ಬರಿಗೂ ಧನ್ಯವಾದಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂಟರ್ವ್ಯೂ ಮಾಡಿದ ನಿಮ್ಗೂ ಅನಿಲ್ ಅವರೇ ಆ್ಯಂಡ್ ನಿಮ್ಮ ಪೇಜ್ಗೂ ಧನ್ಯವಾದಗಳು. ಆ್ಯಂಡ್ ಸೋ ಸಾರಿ ಏನಾದ್ರು ತಪ್ಪಾಗಿ ಮಾತಾಡಿ. ತುಂಬಾ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡ್ತೀರಾ ಮತ್ತು ತುಂಬಾ ಅದ್ಭುತವಾಗಿ ಮಾತಾಡ್ತೀರಾ. ಅದನ್ನ ಇವಾಗ ಕೊನೆಯದಾಗ ನೀವು ಮಾತಾಡಿದ ರೀತಿ ನನಗೆ ಅರ್ಥ ಆಯ್ತು. ಈ ವಾರ ಮತ್ತೆ 70 ಥಿಯೇಟರ್ಸ್ ಅಲ್ಲಿ ನಮ್ಮ ಸಿನಿಮಾ ಸ್ಕ್ರೀನಿಂಗ್ ಆಗ್ತಾ ಇದೆ. ಸೊ ದಯವಿಟ್ಟು ಎಲ್ಲರೂ ನಿಮ್ಮ ಮನೆ ಹತ್ರದಲ್ಲಿರೋ ಚಿತ್ರಮಂದಿರಕ್ಕೆ ಹೋಗಿ ನಮ್ಮ ಸಿನಿಮಾನ ನೋಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಒಂದ್ಸರಿ ಸಿನಿಮಾ ನೋಡಿ, ಇಷ್ಟ ಆದ್ರೆ ಫೇಸ್ಬುಕ್ ಅಲ್ಲಿ ನಮಗೆ ಕಮೆಂಟ್ ಹಾಕಿ, ಇಲ್ಲ ನಮ್ಮ ಟ್ರಾಲ್ ಐದ ಪೇಜ್ ಇದೆ ಅದರಲ್ಲಿ ನೀವು ಕಮೆಂಟ್ ಮಾಡ್ಬೋದು, ನಿಮ್ಮ ಕಮೆಂಟ್ಸ್ನ ತಿಳಿಸ್ಬೋದು. ಆಮೇಲೆ ನಮಗೆ ಫೀಡ್ಬ್ಯಾಕ್ನ ಕೊಡ್ಬೋದು. ಕಥಾವಿಚಿತ್ರ ನಾವು ಪೇಜ್ ಇದೆ ಫೇಸ್ಬುಕ್ಕಲ್ಲಿ, ಅದನ್ನು ಲೈಕ್ ಮಾಡಿ. ಅದು ಲೈಕ್ ಮಾಡಿದ ನಂತರ ನಮ್ಮ ಸಿನಿಮಾ ಹೇಗಿತ್ತು, ಏನು ಅನ್ನಿಸ್ತು ಎಲ್ಲದನ್ನು ನಮಗೆ ತಿಳಿಸಿ. ನಾವೆಲ್ಲದಕ್ಕೂ ನಿಮಗೆ ರಿಪ್ಲೈ ಮಾಡ್ತೀವಿ. ತುಂಬ ಥ್ಯಾಂಕ್ಸ್ ಟ್ರಾಲ್ ಐದ ಪೇಜ್ ಅವರು, ತುಂಬ ಥ್ಯಾಂಕ್ಸ್. ತುಂಬ ಚೆನ್ನಾಗಿ ಪ್ಲಾನ್ ಮಾಡಿ ಅನೂಪ್ ಸರ್ಗೂ ತುಂಬ ಥ್ಯಾಂಕ್ಸ್. ತುಂಬ ಅದ್ಭುತವಾಗಿ ಪ್ಲಾನ್ ಮಾಡಿಬಿಟ್ಟು ನಮಗೆ ಬಕ್ರಾ ಮಾಡಿದ್ದಾರೆ. ಥ್ಯಾಂಕ್ ಯು. ಓಕೆ ಫೈನ್. ಇದು ಕಥಾ ವಿಚಿತ್ರ ತಂಡದ ಮಾತು. ಸೊ ಇವರಿಗೆ ಒಂದು ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಸೊ ಫಿಲ್ಮ್ ಸೂಪರ್ ಆಗಿ ಓಡ್ತಾ ಇದೆ, ಥಿಯೇಟ್ರಿಗೆ ಹೋಗಿ ನೋಡಿ ಅನ್ನೋದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಒಂದು ಕಾಲೇಜಿದ್ದು ಇಷ್ಟ ಆಯಿತು ಅಂದರೆ ಪೇಜ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಮಧ್ಯ ಮಿಸ್ಟೇಕ್ ಇದ್ದರೆ ನಮ್ಮ ಫೌಂಡರ್ನ ಏನಂತಿದಲ್ಲ ಅವರಿಗೆ ಬೈದ್ಬಿಟ್ಟು ಕಾಮೆಂಟ್ ಮಾಡಿ ಅಲ್ವಾ ಸರ್? ಹೌದು, ನಮ್ಮ ನಯನ್ ಅನ್ನೋರ್ನ ಹಾಕೊಂಡು ರುಬ್ಬಿ ಈಗಿನ್ನು ಬಂದ್ಬಿಟ್ಟು ಜಸ್ಟ್ ಮುಖ ತೋರಿಸ್ಬಿಟ್ಟು ಎಸ್ಕೇಪ್ ಆದ್ರು. ಅವ್ರು ಆ ರೇಂಜಿಗೆ ಬಿಸಿ ಇದಾರೆ ಅಂತ ನಂಗೆ ಗೊತ್ತಿರಲಿಲ್ಲ ಸರ್. ಬಿಸಿನೂ ಇಲ್ಲ ಏನೂ ಇಲ್ಲ ಸರ್, ನಾಟಕ ಮಾಡಿದ್ದು ಪ್ರೊಡಕ್ಷನ್ ಬರಲಿಲ್ಲ ಸರ್. ಸರ್ ಮಾತಾಡ್ಸಂತ ತಡಿ ಸರ್. ಸೊ ಇಲ್ಲಿಗೆ ಪ್ರೋಗ್ರಾಮ್ ಮುಗೀತು. ಬಾಯ್, ಟೇಕ್ ಕೇರ್, ಲವ್ ಯು.